ಶಿವಮುನಿಯೇ ನಿನಗಿದು ನಮನ 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 ನಮನ. ನೊಂದವರ ಕಣ್ಣೀರು ಒರೆಸುವನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಜಾತವೇದಸೇ ಸುನವಾಮ ಸೋಮಮರಾದೀತು ನಿದಹಾದಿ ವೇದಃ ಸನಃ ಪರ್ಷತತ್ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಂ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೆ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸತರಸೇ ನಮಃ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳಲ್ಲಿ ಮುಂಜಾನೆಯ ಶುಭೋದಯಗಳು. ವಿಶೇಷವಾಗಿರ್ತಕ್ಕಂತಹ ಈ ಕಾರ್ಯಕ್ರಮ ಇವತ್ತು ನಾವು ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮ ಆದರೆ ದೊಡ್ಡಬಳ್ಳಾಪುರದ ನಗರ ದೇವತೆ ತಾಯಿ ಮುತ್ಯಾಲಮ್ಮ ತಾಯಿಯ ಸಾನ್ನಿಧ್ಯಕ್ಕೆ ಪುನಃ ಬಂದಿದ್ದೇವೆ. ಕಾರಣ ಇಲ್ಲಿ ಮಾತಾಡ್ತಕ್ಕಂತಹ ತಾಯಿ, ಬೇಡಿದ ವರಗಳನ್ನು ಶೀಘ್ರವಾಗಿ ಕೊಡ್ತಕ್ಕಂತಹ ತಾಯಿ. ಈ ಹಿಂದೆ ನಮ್ಮ ಕಾರ್ಯಕ್ರಮದಲ್ಲಿ ತಾಯಿ ಪ್ರಸಾದವನ್ನು ಕೊಟ್ಟಿದ್ದನ್ನು ತಾವು ನೋಡಿದಿರಿ. ಇವತ್ತಿನ ದಿವಸ ಲಕ್ಷ್ಮಿಯ ಅನುಷ್ಠಾನ, ತಾಯಿಯ ಮುತ್ಯಾಲಮ್ಮನ ಸೇವೆ, ತಾಯಿಗೆ ವಿಶೇಷವಾದಂತಹ ಒಂದು ಕರ್ಪೂರದ ಆರತಿ, ಜೊತೆಗೆ ಪುಷ್ಪಾರ್ಚನೆ, ಇದೆಲ್ಲವೂ ಸಹಿತ ನಿಮ್ಮಗಳ ಸಮ್ಮುಖದಲ್ಲಿ ವಿಶೇಷವಾಗಿ ನಡೀತಿದೆ. ಶ್ರದ್ಧೆಯಿಂದ ಭಕ್ತಿಯಿಂದ ನಡೀತಕ್ಕಂತಹ ಈ ಅನುಷ್ಠಾನಕ್ಕೆ ತಾವೆಲ್ಲರೂ ಸಹಿತ ಭಾಗಿಯಾಗಿ ಇವತ್ತಿನ ದಿವಸ ದೇವಿಗೆ ಅರ್ಚನೆಯ ಸಂಕಲ್ಪವಾಗುವಂತಹ ಇಂತಹ ಒಂದು ಶುಭ ಮುಹೂರ್ತದಲ್ಲಿ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ ಇವೆಲ್ಲವನ್ನೂ ಹೇಳ್ಕೊಳ್ಳಿ. ತಾಯಿನ ದರ್ಶನ ಮಾತ್ರದಿಂದಲೇ ಸಾಕಷ್ಟು ವಿಶೇಷವಾದಂತಹ ಕೈಂಕರ್ಯಗಳನ್ನು, ವಿಶೇಷವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಚತುರ್ಭುಜೇಂ ಚಂದ್ರಕಲಾವತಂಶೇ ಕುಚೋನ್ನತೆ ಕುಂಕುಮರಾಗಶೋಣೇಂ ಪುಂಡ್ರೇಕ್ಷುಪಾಶಾಂಕುಶಪುಷ್ಪಬಾಣಹಸ್ತೇಂ ನಮಸ್ತೆ ನಮಸ್ತೇಂ ಜಗದೇಕಮಾತಃ. ಸೃಷ್ಟಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವೂ ಸಹಿತ ಬಹಳ ವಿಶೇಷ. ತಾಯಿ ಮುತ್ಯಾಲಮ್ಮನಿಗೆ ಇವತ್ತು ಶಾರದೆಯ ಅಲಂಕಾರ. ವಿದ್ಯಾರ್ಥಿನಿಯರು ಈ ಭಾಗದಲ್ಲಿರ್ತಕ್ಕಂಥವರು ಬೆಳಗಿನಿಂದ ಬಂದು ತಾಯಿನ ವಿಶೇಷವಾದಂತಹ ರೀತಿ ದರ್ಶನ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ವಿದ್ಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಸೊತ್ತು, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಮುಖಲಕ್ಷಣ, ವರ್ಚಸ್ಸು, ತೇಜಸ್ಸು ತನ್ನದೇ ಆದಂತಹ ರೀತಿ ಆ ಜ್ಞಾನವನ್ನು, ಜ್ಞಾನ ಚಕ್ಷುವನ್ನು ಬೆರೆಸ್ಕೊಳ್ಬೇಕಾದ್ರೆ ಅವರು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿಯ ಸೇವೆಯನ್ನ. ಐಂ ಅಂತಕ್ಕಂತಹ ಬೀಜಾಕ್ಷರಿಯನ್ನ ಜಪಿಸ್ತಾ ತಾಯಿಯನ್ನ ದರ್ಶನ ಮಾಡ್ತಾ ಇರ್ತಕ್ಕಂತಹ ಬೆಳಗಿನಿಂದ ಸಾಕಷ್ಟು ಜನ ಭಕ್ತ ಶಿರೋಮಣಿಗಳು ಇಲ್ಲಿಗೆ ಬಂದು ದರ್ಶನ ಮಾಡ್ತಿದ್ದಾರೆ. ವಿದ್ಯಾರ್ಥಿನಿಯರಂತೂ ಅಪಾರವಾದಂತಹ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬನ್ನಿ ನಾವು ಸಹಿತ ತಾಯಿಗೆ ಕುಂಕುಮಾರ್ಚನೆಯನ್ನು ಮಾಡೋಣ. ಓಂ ಶುಭಾಭ್ಯಾಂ ಮುಟ್ಟುಬಡಿ ಎಲ್ಲರೂ. ಶುಭಾಭ್ಯಾಂ ಶುಭೇ ಶೋಭನೇ ಮುಹೂರ್ತೆ ಆದ್ಯ ಬ್ರಹ್ಮಣಾದಿತ್ಯ ಪರಾಧೇ ಶ್ವೇತವರಾಹ ಕಲ್ಪೆ ವೈವಸ್ವದಾ ಮನೋತುಂಬಾದಿ ಜಂಬೂದ್ಧಿಪೇ ಭರತವರ್ಷೇ ಭರತಖಂಡೇ ದಂಡಕಾರಣೇ ಗೋದಾವರ್ಯಾಃ ತೀರೆ ಶಾಲಿವಾಂಸಿಕೆ ಬುದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯಾಂ ಪ್ರಭವಾದಿ ಸೃಷ್ಟಿ ಸಂವತ್ಸರಾಣ ಮಧ್ಯೆ ಶ್ರೀಮತಃ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ವೀಕ್ಷಕರೇ, ತಾಯಿ ಮುತ್ಯಾಲಮ್ಮನ ದರ್ಶನವನ್ನ ಮಾಡಿದ್ದಾಯ್ತು. ಈಗ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತ ಸಮಯ. ಇದು ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಈಗ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವಂತಹ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಪ್ರಾರಂಭ ಮಾಡೋಣ ಅಲ್ವಾ ವೀಕ್ಷಕರೇ? ನಮಸ್ತೆ ಗುರುಜಿ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಜಿಯವರನ್ನ ಸ್ವಾಗತ ಕೋರಿದ್ದಾಯ್ತು. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳುವಂತ ಸಮಯ. ಗುರುಜಿ, ಇವತ್ತು ಗುರುವಾರ, ತಾಯಿ ಮುತ್ಯಾಲಮ್ಮನವರ ದರ್ಶನ ಈಗಾಗಲೇ ಆಗಿದ್ದಾಗಿದೆ. ಇವತ್ತು ಯಾವ ವಿಶೇಷತೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ? ಓಂ
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीं भारतीयरमणमुख्यप्राणान्तर्गत इष्टदेवता कुलदेवतात्मिक श्री गुरुसार्वभौमदेवताभ्यो नमः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरुवे नमः। गुरुवे सर्वलोकानां विशदे भवरोगिणां निधे सर्वविद्यानां श्रीं दक्षिणामूर्तये नमो नमः। ओम नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय ಶ್ರೀಮನ್ಮಹಾದೇವಾಯ ನಮಃ. ಗುರುವಾರದ ಇವತ್ತಿನ ವಿಶೇಷತೆಗಳು ಸಾಕಷ್ಟಿದೆ. ನಿನ್ನೆ ಸಂಚಿಕೆಯಲ್ಲಿ ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಕೋಪದಿಂದ ಆಗ್ತಕ್ಕಂತಹ ವ್ಯತ್ಯಾಸಗಳೇನು, ಆ ಕೋಪಕ್ಕೆ ಒಂದು ಸತಿ ನಾವು ಆ ಕೋಪದ ಕಡೆ ಗಮನ ಕೊಟ್ಟರೆ ಅಲ್ಲಾಗ್ತಕ್ಕಂತಹ ಅವಘಡಗಳಿಂದ ಮುಂದೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗದಂತಹ ಒಂದು ನಷ್ಟಕ್ಕೆ ನಾವು ಗುರಿಯಾಗ್ತೀವಿ. ಅಂತಹ ಕೋಪ ಬಂದಾಗ ಮನುಷ್ಯರಿಗೆ ಕೋಪ ಅಂತಕ್ಕಂಥದ್ದು ಇರಬೇಕು ನಿಜ, ಆದರೆ ಎಷ್ಟು ಪ್ರಮಾಣವೋ ಅಷ್ಟಿದ್ರೆ ಸಾಕು. ಕೋಪ ಮನುಷ್ಯರಿಗೆ ತಾನು ತಿಂತಕ್ಕಂಥ ಅನ್ನ ಆಹಾರಗಳಲ್ಲಿ ಉಪ್ಪಿನಂಶ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅತಿಯಾದಂಥ ಉಪ್ಪು ಹಾಕ್ಕೊಂಡ್ರೆ ಉಪ್ಪಿನ ಕ್ಷಾರದಲ್ಲಿ ಅದನ್ನು ಊಟ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಅಡಿಗೆಯ ರುಚಿಗೆ ಉಪ್ಪು ಎಷ್ಟು ಬೇಕೋ ಮನುಷ್ಯನ ದೇಹಕ್ಕೂ ಕೋಪ ಅಷ್ಟಿರಬೇಕು. ಆದರೆ ಅತಿಯಾದಂಥ ಕೋಪ ಇದ್ದರೆ ಅದು ಬೇರೊಂದು ಥರ ಸಮಸ್ಯೆ ಆಗುತ್ತೆ. ಅಂತಹ ಕೋಪವನ್ನು, ಉದ್ವಿಗ್ನವನ್ನು, ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು, ಆ ಒಂದು ತಂತ್ರ ರಹಸ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಏಕೆಂದರೆ ಕಳೆದ ಸಂಚಿಕೆಯಲ್ಲಿ ಅಂದರೆ ನಿನ್ನೆಯ ವಿಚಾರದಲ್ಲಿ ಕೋಪದ ಬಗ್ಗೆ ನಿಮಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಮಯದಲ್ಲಿ ಸಮಯದ ಅಭಾವದಿಂದ ಈ ವಿಚಾರವನ್ನು ನಿಮ್ಮೊಂದಿಡಲಿಕ್ಕಾಗಿಲ್ಲ. ಆದರೆ ಇವತ್ತಿನ ದಿವಸ ಅದೇ ಕೋಪಕ್ಕೆ ಸಂಬಂಧಪಟ್ಟಂತಹ ರೀತಿ ಮನಸ್ಸನ್ನು ಹೇಗೆ ಸಮಾಧಾನ ಪಡಿಸ್ಕೊಳ್ಬಹುದು, ಮನಸ್ಸನ್ನು ಹೇಗೆ ಸಮಾಧಾನವಾಗಿ ನೆಮ್ಮದಿಯುತವಾಗಿರಬಹುದು, ಇರ್ತಕ್ಕಂತಹ ಕಾಲದಲ್ಲಿ ಎಷ್ಟು ಸಮಾಧಾನ ನಗನಗ್ತಾ ನಾವು ಇರಬಹುದು ಅಂತಕ್ಕಂಥದ್ದರ ಮೂಲ ರಹಸ್ಯ ನಾವು ತಿಳ್ಕೊಳ್ಬೇಕು. ಮನುಷ್ಯ ಎಲ್ಲರಂತೆ ಬದುಕಬೇಕಾದ್ರೆ ಎಲ್ಲವನ್ನೂ ಸಹಿತ ಈ ಸಮಾಜದಲ್ಲಿ ಇರ್ತಕ್ಕಂತಹ ಕಷ್ಟ, ಸುಖ ಮತ್ತು ಕೆಟ್ಟವರು ಸಾಕಷ್ಟು ಜನ, ಎಷ್ಟೋ ಜನ ನಮ್ಮ ಹಿಂದೆ ಮುಂದೆ ಇರ್ತಕ್ಕಂಥವ್ರು, ನಮ್ಮ ಏಳಿಗೆಯನ್ನು ಸಹಿಸಕ್ಕಾಗದಿರತಕ್ಕಂಥವ್ರು ಸಾಕಷ್ಟು ಜನ ನೋವು ಕೊಡ್ತಾರೆ. ಅಥವಾ ನೀವು ಬೆಳೆದು ಬಂದಂಥ ಹಾದಿ ಅಥವಾ ನೀವು ನಡೀತಿರ್ತಕ್ಕಂಥ ಹಾದಿನಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ತನ್ನ ಮನಸ್ಥಿತಿಯೇ ಕಾರಣ. ನಿನ್ನ ಮನಸ್ಸನ್ನು ನೀವು ಸಮಂಜಸವಾಗಿಟ್ಕೊಂಡು, ನಿಮ್ಮ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿಟ್ಕೊಂಡು ಇರಬೇಕಾದಂತಹ ರೀತಿ ನೀವಿದ್ದರೆ ಅಲ್ಲಿ ಸುಖ ಸಂತೋಷಕ್ಕೆ ಖಂಡಿತ ದಾರಿ ಸಿಗುತ್ತೆ. ಮನುಷ್ಯನಿಗೆ ಬೇಕಾದಂತಹ ಔಷಧಿಗಳಾಗಲಿ ಅಥವಾ ಬೇಕಾದಂಥ ಅನ್ನ ಪದಾರ್ಥಗಳಾಗಲಿ ಅಥವಾ ವಸ್ತ್ರ ಅಲಂಕಾರಗಳಾಗಲಿ ಏನೇ ಬೇಕಾದರೂ ಸಹಿತ ಎಲ್ಲವನ್ನು ಸಹಿತ ದುಡ್ಡು ಕೊಟ್ಟರೆ ಸಿಗುತ್ತೆ. ಹಣ ಕೊಟ್ಟರೂ ಸಿಗದಿರೇ ಇರತಕ್ಕಂಥದ್ದು, ತನಗೆ ಬೇಕಾದಂಥದ್ದು ತನಗೆ ನಾನೇ ಸಂಪಾದನೆ ಮಾಡ್ಕೊಳ್ಬೇಕು. ಆ ವ್ಯಕ್ತಿ ತನ್ನೊಳಗಿರ್ತಕ್ಕಂಥ ಶಕ್ತಿಯಿಂದ ಏನೆಲ್ಲ ಲಾಭ ನಷ್ಟಗಳಿದೆಯೋ ಅದರ ಬಗ್ಗೆ ಚಿಂತಿಸಬೇಕು. ಆ ಚಿಂತಿಸುವಂತಹ ವಿಶೇಷವಾಗಿರ್ತಕ್ಕಂತಹ ಆ ವಿದ್ಯಾ ರಹಸ್ಯದ ಗುಣ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರು ಕೋಪದ ವಿಚಾರದ ಬಗ್ಗೆ, ಬನ್ನಿ ಮುಂದುವರಿಸೋಣ. ಗುರುಜಿ, ಕೋಪದ ವಿಚಾರ ಬಗ್ಗೆ ನಿನ್ನೆ ಕೂಡ ತಿಳಿಸ್ಕೊಟ್ಟಿದ್ರೆ ಅದನ್ನು ಮುಂದುವರಿಸುತ್ತಾ ಈಗೇನು ಹೇಳ್ತೀರಾ ಅಂತ. ಖಂಡಿತಮ್ಮ, ಕೋಪ ಅಂತಕ್ಕಂಥದ್ದು ಇಡೀ ಪರಿವಾರ, ಕುಟುಂಬನೇ ಹಾಳು ಮಾಡಿಬಿಡುತ್ತೆ. ಅಂತಹ ಕೋಪ ಯಾವುದೇ ಕಾರಣಕ್ಕೂ ಯಾರೊಂದು ವಾಸ್ತುಗೃಹದಲ್ಲೂ ಬರಬಾರ್ದು. ಇರಬೇಕು ಕೋಪ. ಮನೆಯಲ್ಲಿ ತಂದೆ ಜವಾಬ್ದಾರಿ ತೆಗೆದುಕೊಂಡಾಗ ಆ ಮನೆ ಮಂದಿನೆಲ್ಲರನ್ನು ಸಹಿತ ಕಂಟ್ರೋಲ್ ಇಡಬೇಕಾದ್ರೆ ಅವ್ರ ಕಣ್ಣುಗಳು ಒಂದ್ಸತಿ ಕಣ್ಣು ನೋಡಿದ್ರೆ ಸಾಕು, ಅಲ್ಲಿ ಕೋಪದ ಸನ್ನಿವೇಶ ಇರುತ್ತೆ. ಅದಕ್ಕೆ ಸಂಸಾರ ಸರಿಯಾದ ದಾರಿಗೆ ಬರುತ್ತೆ. ಹಾಗೆ ಜನ್ಮ ಕೊಟ್ಟ ತಾಯಿ, ಆ ತಾಯಿ ಎಲ್ಲ ಕಾಲದಲ್ಲೂ ನಗನಗ್ತಾನೆ ಇದ್ದರೆ ಮಕ್ಕಳು ಸರಿಯಾದ ರೀತಿ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಅವರ ಕಣ್ಣುಗಳಲ್ಲಿ ಆ ಕೋಪ ಇರಬೇಕು. ಆದರೆ ಒಂದು ಸತಿ ಕಣ್ಣು ನೋಡಿದ್ರೆ ಭಯದಿಂದ ನಮ್ಮ ಜವಾಬ್ದಾರಿತವಾದಂಥ ಕೆಲಸವನ್ನು ನಾವು ಮಾಡಬೇಕು. ಅದು ತಾಯಿಯ ಜವಾಬ್ದಾರಿ, ತಾಯಿ ಕೆಲಸದಲ್ಲಿ ಇರಬೇಕು. ಹಾಗೆ ಮಕ್ಕಳು, ಅವ್ರಿಗೂ ಹಠ ಇರುತ್ತೆ, ಅವ್ರಿಗೂ ಕೋಪ ಇರುತ್ತೆ. ಆ ಕೋಪ ಎಷ್ಟು ಮಾತ್ರ ಇರಬೇಕು ಅಷ್ಟೇ ಇದ್ದರೆ ಚೆನ್ನ. ಅತಿಯಾದಂಥ ಕೋಪ ಇದ್ದು ತಂದೆ ತಾಯಿ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಅಥವಾ ಅವ್ರನ್ನ ನಿಂದಿಸ್ತಕ್ಕಂಥದ್ದು ಅಥವಾ ಕೈಲಿ ಏನು ಸಿಕ್ಕರೆ ಅದನ್ನು ತೆಗೆದು ಎಲ್ಲೋ ಒಂದು ಕಡೆ ಎಸಿತಕ್ಕಂಥದ್ದು ಸಮಂಜಸವಲ್ಲ. ಕೆಲವೊಬ್ಬರು ಮನೆಗಳಲ್ಲಿ ನೋಡ್ಬೋದು, ಅವ್ರ ಮನೆಗಳಲ್ಲಿ ಟಿ ವಿ ಆಗಲಿ, ಗ್ಲಾಸ್ ಆಗಲಿ, ಸಣ್ಣ ಪುಟ್ಟ ಗಾಜಿನ ಪದಾರ್ಥಗಳಾಗಲಿ ಇಂಥ ಯಾವುದೂ ಇಡೋದೇ ಇಲ್ಲ. ಯಾಕೆಂದರೆ ಹುಚ್ಚು ಕೋಪ. ಯಾವಾಗ ಏನೇನಾಗುತ್ತೋ, ಯಾವ ಥರ ಅವ್ರು ಡಿಸಿಷನ್ ತೊಗೊಳ್ತಾರೋ, ಯಾವ ಕ್ಷಣ ಅವ್ರ ಎದುರುಗಡೆ ಹೇಗೆ ನಿಂತ್ಕೋಬೇಕೋ ಗೊತ್ತಾಗೋದಿಲ್ಲ. ಕೆಲವು ಮಕ್ಕಳ ಮನಸ್ಥಿತಿ ನೋಡಬಹುದು ನೀವು. ತುಂಬ ಜನ ಮನೆಗಳಲ್ಲಿ ಈ ಸಮಸ್ಯೆ ಇದೆ. ಆದರೆ ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ. ಮಕ್ಕಳು ನಗನಗ್ತಾ ಇರ್ತಾರೆ, ಮಾತಾಡ್ತಿರ್ತಾರೆ, ಆಟ ಆಡ್ತಾ ಇರ್ತಾರೆ. ಕೈಯಲ್ಲಿ ಏನಾದ್ರು ವಸ್ತು ಸಿಕ್ಕಿದ್ರೆ ತೆಗೆದು ರಪ್ ಅಂತ ಇನ್ನೊಬ್ಬರು ಹೊಡೆದು ಬಿಡ್ತಾರೆ. ಹೊಡೆಯೋದು ಇಲ್ಲ ಅಂದರೆ ಗ್ಲಾಸು, ಗಾಜಿಗಾಗಲಿ, ಟಿ ವಿಗಾಗಲಿ ಅಥವಾ ಫ್ಯಾನ್ಗಾಗಲಿ, ಮನೆಯಲ್ಲಿ ದೀಪಗಳಿದ್ದರೆ ಆ ಬಲ್ಪ್ಗಾಗಲಿ ಹೊಡಿತಕ್ಕಂಥ ಒಂದು ಚೇಷ್ಟೆ. ಅಂದರೆ ಅವರಿಗೆ ಆ ಮಾಡಬೇಕು ಅನ್ನೋ ಮನಸ್ಥಿತಿ ಹೇಗೆ ಹುಚ್ಚುಗುಣ ಬರುತ್ತೋ ಇದು ಕಷ್ಟವಾಗುತ್ತೆ. ಹೀಗೆ ಸಮಸ್ಯೆಗಳಂತಕ್ಕಂಥದ್ದು ಒಂದೆರಡು ಥರ ಅಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತೆ. ಬಟ್ ಇದಕ್ಕೆಲ್ಲ ಕಾರಣ ನಮ್ಮ ಮನಸ್ಥಿತಿ ಸಮಂಜಸವಾಗಿ ಇಲ್ಲದಂತಹದ್ದು.
ನಮ್ಮ ಮನಸ್ಥಿತಿಯಲ್ಲಿ ನಾವು ಆಲೋಚನೆ ಮಾಡಬೇಕಾದಂತಹ ರೀತಿ ಸರಿಯಾದ ರೀತಿ ಮಾಡದಿರೇ ಇರ್ತಕ್ಕಂಥದ್ದು, ಜೊತೆಗೆ ಒಳ್ಳೆ ಮಾರ್ಗದರ್ಶನ ನಮಗೆ ಸಿಗದಿರೇ ಇರ್ತಕ್ಕಂಥದ್ದು, ಹೀಗೆ ಒಂದೊಂದು ಸಹಿತ ಕಾರಣೀಭೂತರಾಗಿರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳುವಂತಹ ತಂತ್ರ ರಹಸ್ಯ ಇದೆ. ಎಷ್ಟೋ ಜನ ಯೋಗದ ಗುರುಗಳು ಅಥವಾ ಧರ್ಮ ಪ್ರಚಾರಕರು ಅಥವಾ ಸಾಧ್ಯವಾದಷ್ಟು ಒಬ್ಬ ವ್ಯಕ್ತಿಯ ಒಳಗಿರ್ತಕ್ಕಂಥ ಈ ನ್ಯೂನ್ಯತೆಗಳನ್ನು, ಈ ಸಮಸ್ಯೆಗಳನ್ನು, ಅಧಿಕವಾದಂತಹ ರೀತಿ ತೊಂದರೆ ತಾಪತ್ರೆ ಪಡ್ತಕ್ಕಂಥವ್ರನ್ನ ಅವರ ಮನಸ್ಸನ್ನು ಅರ್ಥ ಮಾಡಿ ಮೊದಲು ಕೊಡ್ತಕ್ಕಂಥ ಶಿಕ್ಷಣವೇ ಇದು. ಈ ಒಂದು ಶಿಕ್ಷಣ ಸಮಂಜಸವಾಗಿದ್ದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಅತಿಯಾದಂಥ ಕೋಪ ಇರತಕ್ಕಂಥ ವ್ಯಕ್ತಿ ನೀವು ಮಾಡಬೇಕಾದಂಥದ್ದು, ನೀವು ಕೂತ್ಕೊಳ್ತಕ್ಕಂಥ ಸ್ಥಳ ಶುದ್ಧಿಯಾಗಿರಬೇಕು. ಕೂತ್ಕೊಳ್ತಕ್ಕಂಥ ಸ್ಥಳ ಶುದ್ಧಿಯಾಗಿರಬೇಕು. ಆ ಸ್ಥಳದ ಮುಂಭಾಗದಲ್ಲಿ ಒಂದು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖ, ಉತ್ತರ ಅಥವಾ ಪೂರ್ವ, ಆ ಪೂರ್ವಕ್ಕೆ ಉತ್ತರಕ್ಕೆ ಒಂದು ಚಾರ್ಟ್ ಹಾಕಿ, ಅಂದರೆ ಒಂದು ಬರೀತಕ್ಕಂಥದ್ದು ಅಥವಾ ಏನೋ ಒಂದು ಕ್ಯಾಲೆಂಡರ್ ಹಾಕಿ, ಕ್ಯಾಲೆಂಡ್ರು ಅಥವಾ ಎದರೊಂದು ಹಾಕಿರ್ತಕ್ಕಂಥ ಕ್ಯಾಲೆಂಡ್ರು ಅಥವಾ ನೀವು ಬರೀತಕ್ಕಂಥ ಒಂದು ಸ್ಲೇಟು ಏನಾದ್ರು ಒಂದಿದ್ದರೆ ಅದರ ಮಧ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಅಥವಾ ಒಂದು ಬಿಳಿ ಚುಕ್ಕೆ, ಬಿಳಿಯ ಪರದೆ ಇದ್ದರೆ ಕಪ್ಪು ಚುಕ್ಕೆ, ಕಪ್ಪು ಪರದೆ ಇದ್ದರೆ ಬಿಳಿ ಚುಕ್ಕೆ, ಈ ಪ್ರಕಾರವಾದಂತಹ ಗೋಡೆಗೆ ತಗಲು ಹಾಕಿ ಅದನ್ನು ಸಾಧ್ಯವಾದಷ್ಟು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಬೇಗ ಎದ್ದು ಅನುಷ್ಠಾನಕ್ಕೆ ಕೂತ್ಕೊಳ್ತಕ್ಕಂಥದ್ದು, ಅಂದರೆ ಮನಸ್ಸನ್ನು ನಿಮ್ಮ ಕಂಟ್ರೋಲಿಗೆ ತಂದುಕೊಳ್ತಕ್ಕಂಥದ್ದು. ಇದರಿಂದ ಬರೀ ನಿಮ್ಮ ಕೋಪ ಮಾತ್ರ ಕಡಿಮೆ ಆಗ್ತಕ್ಕಂಥದ್ದಲ್ಲ, ನಿಮ್ಮ ದೇಹದ ಆರೋಗ್ಯ ಪರಿಸ್ಥಿತಿ, ಬ್ಲಡ್ ಶುಗರ್ ಇರ್ಬೋದು, BP ಇರ್ಬೋದು, ಅಥವಾ ತಲೆ ಸುತ್ತುವಿಕೆ ಇರ್ಬೋದು, ಅಥವಾ ಚರ್ಮದ ಬಾಧೆ ಇರ್ಬೋದು, ಕಣ್ಣುಗಳ ಕಾಂತಿ ಕಡಿಮೆ ಆಗಿರ್ತಕ್ಕಂಥದ್ದಿರಬಹುದು, ಇಂತೆಲ್ಲ ಸಮಸ್ಯೆಗಳಿಗೆ ಇಲ್ಲಿದೆ ಸೂಕ್ತ ಪರಿಹಾರ. ಯಾಕೆಂದರೆ ಅತಿಯಾದಂತಹ ಶುಗರು BP ಇರ್ತಕ್ಕಂತಹ ವ್ಯಕ್ತಿ ತಾನಿರಬೇಕಾದಂಥ ರೀತಿಯೇ ತನಗೆ ಗೊತ್ತಾಗದಂತಾಗೋಗ್ಬಿಡ್ತಾನೆ. ಇನ್ನೂ ಸ್ವಲ್ಪ ಜನಕ್ಕೆ ತಾವು ಮಾತಾಡ್ತಕ್ಕಂಥ ಮಾತು ಯಾವ ರೀತಿ ಮಾತಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತಿನ ಅರಿವೇ ಇರೋದಿಲ್ಲ. ಅವ್ರು ಏನೋ ಮಾತಾಡ್ತಿರ್ತಾರೆ, ಅದನ್ನು ಪಕ್ಕದಲ್ಲಿರ್ತಕ್ಕಂಥವ್ರು ಕೇಳಿಸ್ಕೊಳ್ಳೋಕೆ ಆಗುತ್ತೋ ಬಿಡುತ್ತೋ ಅವ್ರ ಹಣೆ ಬರ ಕೇಳಿಸ್ಕೊಳ್ಳೇಬೇಕು, ಕಾರಣ ಆ ಸ್ಥಳವನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಇಂತಹ ಪರಿಸ್ಥಿತಿಯಲ್ಲೂ ಸಾಕಷ್ಟು ಜನ ನೋವು ತಿಂತಿರ್ತಾರೆ. ಇಂತಹ ಕಾಲದಲ್ಲಿ ಮನೆಯಲ್ಲೇ ಕೂತು ಅಭ್ಯಾಸ ಮಾಡ್ತಕ್ಕಂತಹ ಕ್ರಮ, ನಿಮ್ಮ ಮನಸ್ಸನ್ನು ಸಮಾಧಾನವಾಗಿ ಸಮಚಿತ್ತವಾಗಿ ನೋಡ್ಕೊಳ್ತಕ್ಕಂತಹ ಕ್ರಮ, ಒಂದು, ನೀವು ಕೂತ್ಕೊಳ್ತಕ್ಕಂಥ ಆಸ್ಥಾನ ಸಮಂಜಸವಾಗಿರಬೇಕು. ಬರೀ ನೆಲದ ಮೇಲೆ ಕೂತು ಅಭ್ಯಾಸ ಮಾಡಬಾರ್ದು. ಫಸ್ಟು ಒಂದು ಆಸನವನ್ನು ಹಾಕ್ಕೊಳ್ಳಿ, ಅಂದರೆ ಚಿಕ್ಕದಾದಂತಹ ಒಂದು ಆಸನ ಇರಬೇಕು. ಸಾಧ್ಯವಾದಷ್ಟು ಇಂತಹ ಯೋಗಗಳನ್ನು, ಇಂತಹ ಒಂದು ಸಿದ್ಧಿಕಲ್ಪಗಳನ್ನು ಮಾಡ್ಕೊಳ್ಬೇಕಾದ್ರೆ ಕೆಂಪು ವಸ್ತ್ರ ಬಹಳ ವಿಶೇಷವಾಗಿರುತ್ತೆ. ರಕ್ತವರ್ಣಂ ರಕ್ತಮಾಲ್ಯಾಮೃತರಂ ರಕ್ತಗಂಧಾನುಲೇಪನಂ ರಕ್ತಾಶ್ವ ರಕ್ತಶ್ಚತ್ರ ಧ್ವಜರಥಾಕಾರ ಶೋಭಿತಂ, ಅಂದರೆ ರಕ್ತವರ್ಣಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ಸೂರ್ಯನಾರಾಯಣ. ಸೂರ್ಯ ತಾನು ಉದಯಿಸ್ತಕ್ಕಂತಹ ಕಾಲ, ಬೆಳಗಿನ ಆ ಉದಯದ ಸಂದರ್ಭದಲ್ಲಿ ಹೇಗೆ ರಕ್ತವರ್ಣವಾಗಿ ಕೆಂಪಿನಿಂದ ಕೂಡಿರ್ತಕ್ಕಂತಹ ವ್ಯಕ್ತಿಯಾಗಿರ್ತಾನೋ, ಆ ಕೆಂಪಿನ ಹೊಂಗರ್ಣವನ್ನು, ಆ ಬಂಗಾರದ ವರ್ಣವನ್ನು ಕಾಲಕ್ರಮೇಣ ಅದನ್ನು ಪ್ರದರ್ಶನ ಪಡುತ್ತಾನೋ, ಅಂತಹ ಒಂದು ವಿಶೇಷತೆ ನಾವು ಕೂತುಕೊಳ್ತಕ್ಕಂಥ ಆಸ್ಥಾನ ಕೆಂಪು ವಸ್ತ್ರವಾಗಿದ್ದರೆ ನಮ್ಮ 72,000 ನರನಾಡಿಗಳು ಸಹಿತ ಅದನ್ನು ಚುರುಕುಗೊಳಿಸ್ಕೋಬಹುದು. ಹಾಗೆ ಮನಸ್ಥಿತಿಯನ್ನು ಒಂದೇ ಚಿತ್ತದಲ್ಲಿ ನಾವು ಇಟ್ಕೊಳ್ಬೇಕಾದ್ರೆ ನಾವು ಕೆಲವು ನಿಯಮಗಳನ್ನು ಫಾಲೋಅಪ್ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ, ಟೀ, ಹಾಲು ಇಂತಹದ್ದನ್ನು ತೆಗೆದುಕೊಳ್ಳೋಕ್ಕಿಂತ 1 ಲೋಟ ನೀರು, ಆ ನೀರು ತೆಗೆದುಕೊಳ್ಳಬೇಕಾದರೂ ಸಹಿತ ತಾಮ್ರದ ತಂಬಿಗೆಯಲ್ಲಿ ಹಿಂದಿನ ದಿವಸ ರಾತ್ರಿ ಒಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ತಂಬಿಗೆ, ಒಂದು ಚೊಂಬು, ತಾಮ್ರ ಚೊಂಬಲ್ಲಿ ನೀರಿಟ್ಕೊಂಡು ಅದೇ ನೀರನ್ನು ಬೆಳಗ್ಗೆ ನೀವು ತೆಗೆದುಕೊಳ್ಳೋದ್ರಿಂದ, ತಾಮ್ರ ಅಂದರೆ ಕುಜನಿಗೆ ಸಂಬಂಧಪಡುತ್ತೆ, ಅದರೊಳಗೆ ಜಲವನ್ನಿಟ್ಟು ಆ ಜಲವನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ BP ಕಂಟ್ರೋಲ್ ಆಗುತ್ತೆ. ಯಾವಾಗ BP ಕಂಟ್ರೋಲ್ ಆಗುತ್ತೋ ಮನುಷ್ಯನಿಗೆ ತಾಳ್ಮೆ ಅಂತಕ್ಕಂಥದ್ದು ಬರುತ್ತೆ. ತುಂಬ ಜನ ವಾಡಿಕೆ ಮಾತು ಕೇಳಿರ್ಬೋದು, ಏನು ಇವನಿಗೆ ಇಷ್ಟೊಂದು BP ಇದೆ, ಹುಚ್ಚಿನ ಥರ ಆಡ್ತಾರೆ ಅಂತ ಮಾತಾಡ್ತಿರ್ತಾರೆ, ಕೇಳಿರ್ಬೋದು ತಾವು. ಅತಿಯಾದಂಥ BP ಇದ್ದರೆ ಯಾವಾಗ ಮನುಷ್ಯನಿಗೆ ಏನು ವ್ಯತ್ಯಾಸ ಆಗುತ್ತೋ, ಆರೋಗ್ಯದಲ್ಲಿ ಯಾವೆಲ್ಲ ಸಮಸ್ಯೆಗಳಾಗುತ್ತೋ, ಆ ಸಮಸ್ಯೆಗಳಿಂದ ತಾನು ಏನೆಲ್ಲ ಪನಿಷ್ಮೆಂಟ್ ಅನುಭವಿಸಬೇಕೋ ಒಂದು ಸರ್ತಿ ಆಲೋಚನೆ ಮಾಡಿ ನೋಡಿ. ಅತಿಯಾದಂಥ ಕೋಪ, ಆವೇಶಕ್ಕೆ ಒಳಗಾಗ್ತಾ ಇರ್ತೀರಿ, ನಿಮ್ಮನ್ನು 4 ಜನ ಕಂಟ್ರೋಲ್ ಮಾಡಿದ್ರೂ ಆಗೋದಿಲ್ಲ. ಬೇರೆ ಸಮಯದಲ್ಲಿ ನೀವು ಸಣ್ಣದಾಗ ಒಂದು ಹಣ್ಣು ಹಚ್ಕೊಂಡು ತಿನ್ಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ಅದೇ ಕೋಪ ಬಂದಾಗ 4 ಜನ ಹಿಡಿದು ಹೊಡಿಲಿಕ್ಕೆ ಹೋಗಿರ್ತೀರಿ, ನಿಮ್ಮನ್ನು ಎಷ್ಟು ಜನ ಕಂಟ್ರೋಲ್ ಮಾಡಲಿಕ್ಕೂ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಅಂಥ ಆವೇಶ ಬರುತ್ತೆ, ಈ ದೇಹಕ್ಕೆ ಅಂಥದ್ದೊಂದು ಶಕ್ತಿ ಬರುತ್ತೆ. ಅಂತಹ ಒಂದು ಅಗೋಚರವಾಗಿರೋ ಶಕ್ತಿ ನಿಮ್ಮಲ್ಲಿ ಸೇರಿಕೊಂಡಾಗ ಅಲ್ಲಿ ಹುಚ್ಚುತನ ಪ್ರಾರಂಭ ಆಗಿ ಇನ್ನೇನೋ ಒಂದು ಅಚಾತುರ್ಯ ಮಾಡ್ಕೊಂಡ್ಬಿಟ್ರೆ ಜೀವನ ಎಲ್ಲ ಪನಿಷ್ಮೆಂಟ್ ಅನುಭವಿಸ್ಬೇಕಾಗತ್ತೆ. ಒಂದು ರಹಸ್ಯ ಚೆನ್ನಾಗಿ ತಿಳ್ಕೊಳ್ಬೇಕಾದಂಥದ್ದಿದೆ. ಅತಿಯಾದಂಥ ಕೋಪ, ಹೆಚ್ಚು ಆವೇಶ, ಆ ಸನ್ನಿವೇಶಕ್ಕೆ ತಲೆಗೆ ತುಂಬ ಕೆಲಸ ಕೊಡ್ತೀರಿ ನೀವು. ಬ್ಲಡ್ ಪ್ರೆಷರ್, ಮೈಯೆಲ್ಲ ಬಿಸಿ ಬಂದುಬಿಟ್ಟಿರುತ್ತೆ. ಆಗ ಏನಾದರೂ ರಕ್ತ ಚಲನೆಯಲ್ಲಿ, ಬ್ರೈನಲ್ಲಿ ಅಲ್ಲಾಗ್ತಕ್ಕಂಥ ವ್ಯತ್ಯಾಸಗಳಲ್ಲಿ ಏನಾದರೂ ಬ್ಲಡ್ ಗ್ಲಾಟ್ ಆಯಿತು ಅಂದರೆ
ಆಗಾಗೋ ಪನಿಷ್ಮೆಂಟ್ ಇದೆಯಲ್ಲ ಅದು ಆ ಕ್ಷಣಕ್ಕಾಗೋದಿಲ್ಲ. ಸ್ವಲ್ಪ ಸಮಯ ಕೊಟ್ಟು ನೀವು ಮನೆಗೆ ಬಂದು ರೆಸ್ಟ್ ತೊಗೊಳ್ತಿರಲ್ಲ, ಆ ರೆಸ್ಟ್ ತೊಗೊಂಡಾಗ ಪುನಃ ರಕ್ತದ ಒತ್ತಡ, ಆ ರಕ್ತ ಚಲನೆ ಸಮಂಜಸವಾಗದಿರ ಎಲ್ಲೋ ಒಂದು ಕಡೆ ಹಿಂಗೆ ತಲೆ ಅಮಾರಿಸಿ ನೀವು ಕೂತ್ಕೊಂಡಾಗ ಅಲ್ಲಿ ರಕ್ತ ಬ್ಲಡ್ ಕ್ಲಾಟ್ ಆಗುತ್ತೆ. 72,000 ನರನಾಡಿಗಳಲ್ಲಿ ಎಲ್ಲಾದರೂ ಸ್ವಲ್ಪ ಈ ತರಹ ಒಂದು ಅಚಾತುರ್ಯ ಆದರೆ ನಿಮ್ಮ ಮೊಣಕಾಲಿನಿಂದ ತಳಭಾಗದಲ್ಲಿ, ಮೀನುಮಾಂಸಖಂಡದಿಂದ ತಳಭಾಗದಲ್ಲಿ, ಹಿಂಭಾಗದಲ್ಲಿ ಅಲ್ಲಿ ಅಧಿಕವಾದಂಥ ನೋವು ಬರ್ತಿದೆ ಅಂದರೆ ಅದು ಇವತ್ತಲ್ಲ ನಾಳೆ ಹಾರ್ಟ್ಗೆ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಹಾರ್ಟ್ಗೆ ಸಂಬಂಧಪಟ್ಟಂತಹ ನರನಾಡಿಗಳು ನಿಮಗೆ ಅಲ್ಲಿದೆ, ಮೀನುಮಾಂಸಖಂಡದ ತಳಭಾಗದಲ್ಲಿದೆ. ತುಂಬ ಜನ ವೈದ್ಯರು ಹೇಳ್ತಿರ್ತಾರೆ ಫಸ್ಟ್ ಚೆಕ್ ಮಾಡೋದು ಮನುಷ್ಯನಿಗೆ ಎದೆ ನೋವು ಬರ್ತಾ ಇದೆ ಅಂದರೆ ಕಾಲು ಪಾದ ಎಲ್ಲವನ್ನೂ ಚೆಕ್ ಮಾಡ್ತಾರೆ. ಯಾಕೆಂದರೆ ನಿಮ್ಮ ಅಂಗೈ ಅಂಗಾಲುಗಳಲ್ಲಿ, ಎರಡೂ ಕೈ, ಎರಡೂ ಅಂಗಾಲುಗಳು, ಪಾದಗಳು, ನಮ್ಮ ದೇಹದಲ್ಲಿ ಏನೆಲ್ಲ ಒಂದು ಫಂಕ್ಷನ್ಸ್ ಆಗ್ತಾ ಇದೆಯೋ, ನಮ್ಮ ಜ್ಞಾನಶಕ್ತಿ ಏನು ನಾವು ಮಾತಾಡ್ತಾ ಇದ್ದೀವೋ, ನಮ್ಮ ಮಾತು, ನಮ್ಮ ರೀತಿ ನೀತಿ, ನಮ್ಮ ನಡವಳಿಕೆಗಳು, ನಮ್ಮ ಆಸೆ ಆಕಾಂಕ್ಷೆಗಳು, ನಾವು ತಿಂತಕ್ಕಂಥ ಪದಾರ್ಥಗಳು, ಯಾವುದು ಬೇಕು ಯಾವುದು ಬೇಡ, ಹಾಗೆ ನಾವು ಒಬ್ಬೊಬ್ಬರನ್ನ ಬಹಳ ಪ್ರೀತಿಯಾಗಿ ಮಾತಾಡ್ತೀವಿ. ಏನಾದರೂ ಒಂದು ವಸ್ತು ನೋಡಿದ್ರೆ ಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಇನ್ನೂ ಸ್ವಲ್ಪ ಉದ್ರೇಕವಾಗಿ ಹುಚ್ಚುತನ ಇದ್ದರೆ ನಾವು ಸ್ಪರ್ಶಿಸಬೇಕು ಅಂತ ಆಸೆ ಪಡ್ತೀವಿ. ಇದೆಲ್ಲ ಬರೋದು ಹೇಗೆ? ಇದೆಲ್ಲ ಒಂದಲ್ಲ ಒಂದು ಕಡೆ ನಮ್ಮನ್ನ ದಾರಿ ತಪ್ಪಿಸುವಂಥ ರೀತಿಯಲ್ಲೂ ಆಗುತ್ತೆ, ಅದರಿಂದ ಲಾಭನೂ ಇರುತ್ತೆ. ಆದರೆ ಅದನ್ನು ಹೇಗೆ ಸಮಯಕ್ಕೆ ಹೇಗೆ ಉಪಯೋಗಿಸ್ಕೊಳ್ಬೇಕು, ಅವಶ್ಯಕತೆ ಹೇಗೆ, ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಇದನ್ನು ಸಣ್ಣ ಮಕ್ಕಳಿಂದಲೇ ನಾವು ಈ ಒಂದು ಅಭ್ಯಾಸ ಕ್ರಮವನ್ನು ಸಮಂಜಸವಾಗಿ ತಂದರೆ ಒಳ್ಳೆ ಆರೋಗ್ಯವಂತರಾಗಿ ನಾವಿರ್ತೀವಿ. ಒಂದು ಕೋಪದಿಂದ ಇಷ್ಟು ರಹಸ್ಯ ಇದೆ. ಹಾಗೆ ತಿಂತಕ್ಕಂಥ ಆಹಾರ ಪದ್ಧತಿಗಳಲ್ಲೂ ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ನಾವು. ಖಾರ ತಿನ್ನೋದ್ರಿಂದ ಕೋಪ ಬರುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾರೆ, ಅದು ದಡ್ಡತನ. ಹಾಗೆ ಖಾರ ತಿಂದರೆ ಕೋಪ ಬರುತ್ತೆ ಅನ್ನೋದಾಗಿದ್ರೆ ಬಿಜಾಪುರ, ಗುಲ್ಬರ್ಗ, ರಾಯಚೂರು ಈ ಭಾಗದಲ್ಲಿ ಹಸಿಮೆಣಸಿನಕಾಯಿ ತಿಂತಾರೆ. ಊಟಕ್ಕೆ ಅವರಿಗೆ ಹಸಿಮೆಣಸಿಲ್ಲ ಅಂದರೆ ಊಟನೇ ಮಾಡೋದಿಲ್ಲ ಅವರು. ಎಲ್ಲಿದೆ ಅವರಿಗೆ ಕೋಪ? ಅವರಲ್ಲೂ ತಾಳ್ಮೆ ಇದೆ, ಸಮಾಧಾನ ಇದೆ, ತೃಪ್ತಿ ಇದೆ. ಯಾವುದೋ ಒಂದು ಕ್ಷಣ ಉದ್ರೇಕತನ ಬರುತ್ತೆ. ಯಾವುದೋ ಒಂದು ಕ್ಷಣದಲ್ಲಿ ಬರ್ತಕ್ಕಂಥದ್ದಕ್ಕೂ ಸಹಿತ ಪನಿಷ್ಮೆಂಟ್ ಖಂಡಿತ ಇರುತ್ತೆ. ಆದರೆ ನಾನು ತಿಳಿಸ್ತಾ ಇರೋದು ನಿಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮೆಲ್ಲರ ಆರೋಗ್ಯವನ್ನು ಸಮಂಜಸವಾಗಿ ಇಟ್ಕೊಳ್ಳೋಕ್ಕೋಸ್ಕರ. ಒಂದು ಕ್ಷಣ ಆಗೋ ಅವಘಡಕ್ಕೆ ಜೀವನ ಪೂರ್ತಿ ನರಳುವಂತಹ ನಮ್ಮ ಮನಸ್ಥಿತಿ ಆಗಬಾರದು. ಅದರಲ್ಲೂ ಹಿಂದೆ ಮಧ್ಯಾಹ್ನ ಒಂದು ಊಟ ಮಾಡಿದ್ರೆ ನಾಳೆ ಮಧ್ಯಾಹ್ನ ಊಟದ ತನಕನೂ ದೇಹ ತಡೀತಾ ಇತ್ತು. ಇವತ್ತು ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ ಶಕ್ತಿ ಇಲ್ಲ. ಜೊತೆಗೆ ನಾವು ಏನು ಆಹಾರ ತೆಗೆದುಕೊಳ್ತಾ ಇದ್ದೀವೋ ಎಲ್ಲವೂ ಸಹಿತ ಒಂಥರ ವಿಷದ ಪದಾರ್ಥಗಳು ಸೇರ್ತಾ ಇದ್ದೀವಿ ನಾವು. ಅಂದರೆ ನಾವು ಅದಕ್ಕೆ ಒಗ್ಕೊಂಬಿಟ್ಟಿದ್ದೀವಿ. ಇವತ್ತು ಒಳ್ಳೆ ಪದಾರ್ಥ ಕೊಟ್ಟರು ಊಟ ಮಾಡಿದ್ರೆ ಅರಗಿಸ್ಕೊಳ್ಳೋಕೆ ಆಗುತ್ತೋ ಇಲ್ವೋ ನಮಗೆ. ಸ್ವಲ್ಪ ತಿನ್ನುವ ಒಂದು ತುತ್ತು ಅನ್ನ ಜಾಸ್ತಿ ತಿಂದರೆ ಅದು ಜೀರ್ಣವಾಗುವುದಿಲ್ಲ. ಅಂದರೆ ಇಲ್ಲಿರ್ತಕ್ಕಂತಹ ಮಿಷಿನ್, ಹೊಟ್ಟೆಯೊಳಗಿರ್ತಕ್ಕಂಥ ಏನು ಮಿಷಿನ್ ಯಂತ್ರ ಇದೆ, ಆ ಯಂತ್ರ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅಂದರೆ ಇದಕ್ಕೆ ಒಗ್ಕೊಂಬಿಟ್ಟಿದೆ. ನಾವು ತಿಂತಕ್ಕಂಥ ತರಕಾರಿಗಳಾಗಿರ್ಬೋದು, ಆಹಾರ ಆಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು, ಹಣ್ಣು ಚೆನ್ನಾಗಿ ಒಳ್ಳೆ ಕಲರಾಗಿ ಕಾಣಲಿ ಅಂತ ಹಣ್ಣಿಗೆ ಇಂಜೆಕ್ಷನು, ಅಥವಾ ಅದಕ್ಕೆ ಬೇಕಾದಂಥ ರೀತಿ ಔಷಧಿಗಳನ್ನು ಸಿಂಪಡಿಸ್ತಕ್ಕಂಥದ್ದು. ಬೆಳೀತಕ್ಕಂತಹ ರೈತರು ಅದೇನು ಪದಾರ್ಥ ಇದೆಯೋ ಆ ಪದಾರ್ಥವನ್ನು ಹಾಗೆ ಮಾರುಕಟ್ಟೆಗೆ ತಂದರೆ ಅದು ನೋಡಲಿಕ್ಕೆ ಚೆಂದ, ಆಹಾರಕ್ಕೂ ಚೆಂದ, ಆರೋಗ್ಯಕರ. ಆದರೆ ಮಧ್ಯದಲ್ಲಿರ್ತಕ್ಕಂತಹ ಮಧ್ಯವರ್ತಿಗಳು ಅದಕ್ಕೆ ಇನ್ನಷ್ಟು ಬಣ್ಣ ಕಟ್ಟಿ ಕಲರ್ ಚೆನ್ನಾಗಿದ್ದರೆ ಬೇಗ ಮಾರ್ಕೆಟಲ್ಲಿ ಸೇಲ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಬಣ್ಣವನ್ನು ಕಟ್ತಾರೆ. ನಾವು ಸಹಿತ ಬಣ್ಣಕ್ಕೆ ಒಂಥರ ಮೈಸೂರು ಹೊರಟು ಬಿಡ್ತೀವಿ. ನಾವು ಒಳ್ಳೆ ಪದಾರ್ಥಗಳನ್ನು, ಚೆನ್ನಾಗಿರ್ತಕ್ಕಂಥ ಪದಾರ್ಥಗಳು, ಈಗ ರಸಪುರಿ ಮಾವಿನ ಹಣ್ಣು, ಅದನ್ನು ರಸಪುರಿ ಮಾವಿನ ಹಣ್ಣು ನೋಡಿ, ಹುಲ್ಲಲ್ಲಿ ನಾವು ಮಾಗ ಹಾಕಿರ್ತಕ್ಕಂಥದ್ದು ಭಾಳ ಚೆನ್ನಾಗಿರುತ್ತೆ, ಸುಗಂಧ ಚೆನ್ನಾಗಿರುತ್ತೆ, ಒಳ್ಳೆ ಭಾಳ ಆನಂದವಾಗಿರುತ್ತೆ. ಅದು ಅಂದರೆ ಕಲರ್ ಬರೋದಿಲ್ಲ. ಯಾವಾಗ ಕಲರ್ ಬರೋದಿಲ್ಲ ಆ ಹಣ್ಣನ್ನು ಮಾರ್ಕೆಟಲ್ಲಿ ಹಾಗೆ ಬಿಟ್ಬಿಡ್ತೀವಿ. ಒಳ್ಳೆ ಕಲರ್ ಆಗಿರ್ತಕ್ಕಂಥದ್ದು ನೋಡ್ಲಿಕ್ಕೆ ಆನಂದ ಚೆನ್ನಾಗಿ ಕಾಣ್ತಾ ಇರಬೇಕು, ನೋಡೋಕೆ ಮಾತ್ರ ಚೆನ್ನಾಗಿರಬೇಕು, ಒಳಗಡೆ 7 ಬಂಡಿ ಹುಳಿ ಇರುತ್ತದು. ಆದರೆ ಅಂತಹ ಪದಾರ್ಥವನ್ನು ನಾವು ಬೇಗ ತಗೊಳ್ತೀವಿ. ನಾವು ತುಂಬ ದೊಡ್ಡ ತಪ್ಪು ಮಾಡ್ತೀವಿ. ರಸಪುರಿ ಹಣ್ಣು ಹಳ್ಳಿನಲ್ಲಿ ಪಾಪ ಅವರು ಗೋಡೆಗಳಲ್ಲಿ, ಅಂದರೆ ಒಂದು ಮಂಕ್ರಿನಲ್ಲಿಟ್ಟು, ಹುಲ್ಲಿನಲ್ಲಿಟ್ಟು, ಅಲ್ಲಿ ಮಗಾಕಿರ್ತಕ್ಕಂಥ ಹಣ್ಣನ್ನು ಮಾರುಕಟ್ಟೆಗೆ ತಂದು ವ್ಯಾಪಾರಸ್ಥರು ನಿಲ್ಲಿಸ್ಕೊಂಡ್ರೆ ನಾವು ಆ ಕಡೆ ಹೋಗೋದೇ ಇಲ್ಲ. ಅದೇ ಅದರ ಪಕ್ಕದಲ್ಲಿ ಒಳ್ಳೆ ಅಲಂಕಾರದ ಚೆನ್ನಾಗಿರ್ತಕ್ಕಂಥ ಕಲರ್ ಬಂದಿರುತ್ತೆ, ಪೌಡ್ರ್ ಹಾಕಿರ್ತಾರೆ, ಕಲರ್ ಬಂದಿರುತ್ತೆ. ಆ ಕಲರ್ ಬಂದಿರತಕ್ಕಂಥ ಹಣ್ಣನ್ನು ನೋಡಿ ಎಲ್ಲರೂ ಅಲ್ಲಿ ಸೇರ್ತೀವಿ. ಅದು ಹುಳಿ ಇರುತ್ತೆ, ಮನೆಗೆ ತರ್ತೀವಿ, ಹುಳಿ ಇರುತ್ತೆ, ಅರ್ಧ ತಿಂದು ಅರ್ಧ ಬಿಸಾಕ್ಬಿಡ್ತೀವಿ. ಜೊತೆಗೆ ರೋಗ ಬಂತು, ಸಮಸ್ಯೆ ಪ್ರಾರಂಭ ಆಯಿತು. ಆರೋಗ್ಯಕರವಾದಂತಹದ್ದನ್ನು ರಸ್ತೆಯಲ್ಲಿ ಬಿಟ್ವಿ, ಅನಾರೋಗ್ಯ ಬರ್ತಕ್ಕಂಥದ್ದನ್ನು, ಸಮಂಜಸವಾಗಿ ಇಲ್ದಿದ್ದನ್ನು ಮನೆಗೆ ತಂದಿಟ್ಕೊಂಡ್ವಿ. ನಾವು ತುಂಬ ದೊಡ್ಡ ತಪ್ಪುಗಳನ್ನು ನಾವು ಮಾಡ್ತಿದ್ದೀವಿ. ಹೀಗೆ ದೇಹದ ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ತೊಂದರೆಗಳನ್ನು ನಾವು ತಂದುಕೊಳ್ತಾ ಇದ್ದೀವಿ. ಗುರುಜಿ, ಕೋಪ ಹೆಚ್ಚಾಗುವುದಕ್ಕೆ ನಾವು ತೆಗೆದುಕೊಳ್ಳುವಂಥ ಆಹಾರ ಪದ್ಧತಿಯೂ ಕೂಡ ಒಂದು ಕಾರಣ ಆಗಬಹುದು ಅಂತ ತಿಳಿಸ್ಕೊಡ್ತಾ ಇದ್ರಿ ತಾವು. ಖಂಡಿತಮ್ಮ, ಇನ್ನಷ್ಟು ವಿಚಾರ ಇದೆ. ಪಂಚಾಂಗ ಶ್ರವಣವನ್ನು ಮಾಡೋಣ. ಜೊತೆಗೆ
ಇವತ್ತು ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪ್ರಯಾಣ ಶಿರ್ಸಂಗಿಯತ್ತ ನಾಳೆ ಬೆಳಗ್ಗೆ ನಡೀಬಹುದಾದಂಥ ಶಿರ್ಸಂಗಿ ಕಾಳಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ಅನುಷ್ಠಾನ ನಡೀತಿದೆ. ಅಡಿಗಲ್ಲು ಸಮಾರಂಭ ಆಮಂತ್ರಣ ಪತ್ರಿಕೆ ನಮಗಿದೆ. ಅಂದರೆ ಅಡಿಗಲ್ಲು ಸಮಾರಂಭ ಅಂತಕ್ಕಂಥದ್ದು ಗುದ್ದಲಿ ಪೂಜೆ ಅಂತ ಹೇಳ್ತಾರೆ. ಜೊತೆಗೆ ಒಂದು ವಿಶೇಷತೆ, ಒಂದು ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ಕೇಂದ್ರ ಅದು. ಜೊತೆಗೆ ಮಹಾಕಾಳಿಯ ಸಾನ್ನಿಧ್ಯ ಅಲ್ಲಿ ಒಂದು ಶಕ್ತಿಪೀಠ ಅಂತಲೂ ಹೇಳ್ತಾರೆ. ಇಂತಹ ಶಕ್ತಿಪೀಠದಲ್ಲಿ ಒಂದು ನಡೀತಾ ಇರತಕ್ಕಂಥ ಅಡಿಗಲ್ಲು ಸಮಾರಂಭ ಸವದತ್ತಿ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರ ಶಿರ್ಸಂಗಿ ಮಹಾಕಾಳಿ. ಶಿರ್ಸಂಗಿ ಮಹಾಕಾಳಿಯಲ್ಲಿ ನಡೀತಕ್ಕಂಥ ಈ ಅಡಿಗಲ್ಲು ಸಮಾರಂಭಕ್ಕೆ ನಾಳೆ ನಡೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾಳೆ ಶ್ರೀ ಮನ್ಮಥನಾಮ ಸಂವತ್ಸರ ವೈಶಾಖ ಮಾಸ ಶುಕ್ಲಪಕ್ಷ ತ್ರಯೋದಶಿ ತಿಥಿ ಶುಕ್ರವಾರ 1/5/2015 ಮಧ್ಯಾಹ್ನ 12:15 ಕರ್ಕಾಟಕ ಲಗ್ನದಲ್ಲಿ ಶುಭ ಮುಹೂರ್ತ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಶಿರ್ಸಂಗಿ ಸವದತ್ತಿ ಬೆಳಗಾವಿ ಜಿಲ್ಲೆ ಇಲ್ಲಿ ನಡೀತಕ್ಕಂತಹ ಅಡಿಗಲ್ಲು ಸಮಾರಂಭಕ್ಕೆ ನಾನು ಬರ್ತಿದ್ದೇನೆ. ನಾಳೆ ತಾಯಿಯ ದರ್ಶನ ಮಾಡೋಣ. ಜೊತೆಗೆ ಸಾಕಷ್ಟು ಜನ ನೊಂದಿರ್ತಕ್ಕಂಥ ಸಾಕಷ್ಟು ಜನ ಸಂತಸ್ತರಿದ್ದಾರೆ. ನೇಪಾಳ ಕಠ್ಮಂಡು ಪಶುಪತಿನಾಥನಲ್ಲಾದಂಥ ಅಲ್ಲಿನ ಅವಘಡಗಳಿಗೆ ಇನ್ನೂ ಸಹಿತ ಸಾಕಷ್ಟು ಜನ ನೊಂದು ಬೆಂದಿರತಕ್ಕಂಥದ್ದು. ಎಷ್ಟೋ ಜನ ಆ ಅವಶೇಷಗಳ ಕಡೆ ಸಿಕ್ಕಿಕೊಂಡು ಒದ್ದಾಡ್ತಿದ್ದಾರೆ. ಇನ್ನೆಲ್ಲೋ ಒಂದು ಸ್ವಲ್ಪ ಜನಕ್ಕೆ ಉಳಿದಿರ್ಬೋದೇನೋ ಪ್ರಾಣ. ಈಗಾಗಲೇ ಸತತವಾದಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಆಚೆ ತೆಗೀಲಿಕ್ಕೆ. ಆದರೆ ಅದರಲ್ಲೂ ಸಹಿತ ಬದುಕುಳಿದು ಬರ್ತಕ್ಕಂಥ ಅವರು ಒಬ್ಬಿಬ್ಬರನ್ನ ನಾವು ನೋಡ್ತಾ ಇದ್ದೇವೆ. ನಿನ್ನೆ ಸಹಿತ ಸುದ್ದಿವಾಹಿನಿಗಳಲ್ಲಿ ನೋಡಿದ್ದೇವೆ. ಹಾಗೆ ನೊಂದಿರ್ತಕ್ಕಂಥವ್ರು ಅಥವಾ ಜೀವ ಇದ್ದು ಜೀವನ ಉಳಿಸ್ಕೊಂಡು ಇವತ್ತಿನ ಸಹ ಎಲ್ಲವನ್ನೂ ಕಳ್ಕೊಂಡಿರ್ತಕ್ಕಂತಹ ನಿರಾಶ್ರಿತರಿದ್ದಾರೆ. ಅಂಥವರೆಲ್ಲರಿಗೂ ಸಹಿತ ಒಂದಿಷ್ಟು ಒಳ್ಳೆಯದಾಗಲಿ ಅಂತ ನಾಳೆ ಒಂದು ವಿಶೇಷವಾಗಿರ್ತಕ್ಕಂಥ ತಾಯಿ ಮಹಾಕಾಳಿ ಸಾನ್ನಿಧ್ಯದಲ್ಲಿ ಒಂದು ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ತಾಯಿಗೆ ಒಂದಿಷ್ಟು ಕಬ್ಬಿನ ಹಾಲನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಕಾಯಕವನ್ನು ಮಾಡೋಣ. ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಅನುಷ್ಠಾನ. ಹಾಗಾಗಿ ನಾನು ಶಿರ್ಸಂಗಿ ಮಹಾಕಾಳಿಗೆ ಬರ್ತಿದ್ದೇನೆ. ಆ ಭಾಗದ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಅಲ್ಲಿಗೆ ಬರಬಹುದು. ಬಂದು ತಾಯಿಯ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿ ಮಧ್ಯಾಹ್ನ ನಡೀಬಹುದಾದಂಥ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರೋಣ. ಒಳ್ಳೆಯದಾಗಲಿ. ಇನ್ನು ಪಂಚಾಂಗ ಶ್ರವಣ ಮಾಡೋಣ. ಪಂಚಾಂಗ ಶ್ರವಣ ಏನೇ ಆದರೂ ಸಹಿತ ನೇಪಾಳಲ್ಲಿರ್ತಕ್ಕಂತಹ ಪಶುಪತಿನಾಥನ ಸಾನ್ನಿಧ್ಯ ಪುನಃ ಒಂದು ವಿಶೇಷತೆಯನ್ನು ಕಾಪಾಡ್ಕೋಬೇಕು. ಪುನಃ ಯಥಾಸ್ಥಿತಿಯಾಗಿ ಬರಬೇಕು. ಅಲ್ಲಿ ನೊಂದಿರ್ತಕ್ಕಂಥವರಿಗೆ ಒಂದಿಷ್ಟು ಪರಿಹಾರ ಖಂಡಿತ ಬೇಕು. ಆ ಪರಿಹಾರಕ್ಕಾಗಿ ಪ್ರತಿಯೊಬ್ಬರು ಸಹಿತ ಕೈ ಮುಂದೆ ಜೋಡಿಸಿ, ಪ್ರತಿಯೊಬ್ಬರು ಪಕ್ಕದ ಮನೆಯಲ್ಲಾಗಿರ್ತಕ್ಕಂತಹ ಅವಘಡಕ್ಕೆ, ಪಕ್ಕದ ಮನೆಯಲ್ಲಾಗಿರ್ತಕ್ಕಂಥ ತೊಂದರೆ ತಾಪತ್ರೆಗಳಿಗೆ ನಾವಿದ್ದೀವಿ ಅಂತಕ್ಕಂತಹ ಒಂದು ಮನಸ್ಥಿತಿ, ಒಂದು ಸಾಂತ್ವನದ ನುಡಿ, ಜೊತೆಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಕ್ಕಂಥ ಗುಣ ನಾವೆಲ್ಲರೂ ಸಹಿತ ತಂದುಕೊಳ್ಬೇಕು. ಈಗಾಗಲೇ ನಮ್ಮ ಭಾರತ ಸರ್ಕಾರ ಜೊತೆಗೆ ಸಾಕಷ್ಟು ಜನ ಮಿಲಿಟರಿ ಯೋಧರು, ಇವತ್ತಿನ ಸಹ ಮಿಲಿಟರಿಯಿಂದ ನಾವು ನೆನೆಸ್ಕೊಳ್ಬೇಕು. ಕಾರ್ಮಿಕರನ್ನ ನಮ್ಮ ಮಿಲಿಟರಿ ಯೋಧರು ದೇಶದ ಹೊರಗಡೆ ಇದ್ದು ಬರೀ ದೇಶ ಕಾಯ್ತಕ್ಕಂಥ ಕೆಲಸ ಅಲ್ಲ, ಇಂತಹ ಅವಘಡಗಳಾದಾಗ ಎಲ್ಲವನ್ನೂ ಮರೆತು ಅಲ್ಲಿ ಸಾಕಷ್ಟು ವಾಸನೆ ಆ ಒಂದು ಹೆಣಗಳು ಇರ್ತಕ್ಕಂಥದ್ದು, ತೆಗಿಲಿಕ್ಕೆ ಆಗದಿರ ವಾಸನೆ ಇರ್ತಕ್ಕಂಥದ್ದು, ಅಥವಾ ಭಯದ ವಾತಾವರಣ ಇರ್ತಕ್ಕಂಥದ್ದು, ತಮ್ಮ ಜೀವಕ್ಕೂ ಸಹಿತ ಲೆಕ್ಕಿಸ್ದಿರ, ಯಾವುದೇ ರೋಗ ರುಜಿನಗಳಿಗೂ ತಲೆ ಕೆಡಿಸ್ಕೊಳ್ದಿರ ನಮ್ಮ ಮಿಲಿಟರಿ ಯೋಧರು ಬಹಳ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸೇನೆಗಳು ಅಷ್ಟು ಕೆಲಸ ಮಾಡ್ತಾ ಇರತಕ್ಕಂಥ, ಅದರಲ್ಲಿ ನಮ್ಮ ಭಾರತ ಸರ್ಕಾರ ಬಹಳ ಹೆಚ್ಚಿನ ರೀತಿ ಸಹಕರಿಸಿ ಈ ಸಹಾಯ ಮಾಡ್ತಿದೆ. ಅದರ ಜೊತೆಗೆ ನಾವು ಕೈ ಜೋಡಿಸಿ ಯಥಾಶಕ್ತಿ ನಾವು ಒಂದಿಷ್ಟು ಸಹಾಯಗಳನ್ನು ಮಾಡ್ತಕ್ಕಂಥ ಮನಸ್ಥಿತಿ ಎಲ್ಲರೂ ತಂದುಕೊಳ್ಬೇಕು. ನಿಮಗೆ ಏನೇನು ಶಕ್ತಿ ಆಗುತ್ತೋ ಆಯಾ ಭಾಗಗಳಲ್ಲಿ ಯಾರಾದರೂ ಈ ತರಹ ತೆಗೆದುಕೊಂಡು ಹೋಗಿ ಕೊಡುವಂತಹ ಪುಣ್ಯಾತ್ಮರು ಒಬ್ಬರು ಸಿಕ್ಕಿದಾಗ ನಿಮ್ಮ ಕೈಲಾದಷ್ಟು ಸಹಾಯವನ್ನಲ್ಲಿ ಮಾಡಿ. ಇಂತಹ ಸಮಯದಲ್ಲಿ ಇನ್ನೊಬ್ಬರನ್ನ ಕೈ ಹಿಡಿದು ನಡೆಸಿದ್ರೆ ಭಗವಂತ ಒಂದಲ್ಲ ಒಂದು ದಿವಸ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಯಾವತ್ತೂ ನಾವು ಹೀಗಂದರೆ ಯಾವತ್ತೂ ನಮಗೆ ಲಾಸ್ ಆಗೋದಿಲ್ಲ. ಹೀಗಂದ ಕೈಗೆ ಪುನಃ ನಮಗೆ ಭಗವಂತ ಕೊಡಬೇಕಾದ್ದನ್ನು ಕೊಡ್ತಾನೆ. ಇವತ್ತು ನೀವು ಕೊಟ್ಟದ್ದೇ ನಾಳೆ ನಿಮ್ಮ ಮಕ್ಕಳನ್ನು ಕಾಪಾಡ್ತಕ್ಕಂಥದ್ದು. ಯಾವತ್ತು ಎಲ್ಲವನ್ನೂ ಸಹಿತ ಆತ ಕೊಟ್ಟದ್ದು. ಬಂದಾಗ ನಾವು ಬರಿಗೈಲಿ ಬಂದಿದ್ದೇವೆ, ಹೋಗುವಾಗ ಬರಿಗೈಲಿ ಹೋಗ್ತೀವಿ. ಮಧ್ಯದಲ್ಲಿರ್ತಕ್ಕಂಥದ್ದು ಆತ ಕೊಟ್ಟಂಥ ಈ ಸಂಪತ್ತನ್ನು ಕನಿಷ್ಠ ಪಕ್ಷ ನೊಂದಿರ್ತಕ್ಕಂಥವ್ರು ಒಂದಿಷ್ಟು ನಾವು ದಾನವಾಗಿ ಕೊಟ್ಟರೆ ಖಂಡಿತ ಪುನಃ ನಮಗೆ ಯಥೇಚ್ಛವಾಗಿ ಭಗವಂತ ಕೊಡ್ತಾನೆ. ಅದು ಮೋಸವಿಲ್ಲ. ಬನ್ನಿ ಪಂಚಾಂಗ ಶ್ರವಣ ನೋಡೋಣ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದರ್ಪಣಾಂಜನ, ರಾಶಿಫಲ, ಸಾಕಷ್ಟು ವಿಚಾರಗಳಿದೆ. ಜೊತೆಗೆ ಕೋಪಕ್ಕೆ ಸಂಬಂಧಪಟ್ಟಂತೆ ಅನುಷ್ಠಾನ ಹೇಗೆ ಮಾಡಬೇಕು ಅದನ್ನು ಸಹಿತ ಇವತ್ತು ನೆನೆಸೋದು ಬೇಡ. ಇವತ್ತು ಆ ವಿಚಾರವನ್ನು ನಿಮ್ಮ ಕಂಪ್ಲೀಟ್ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ, ಲಲಿತಕಲಾಯಿ ನಮಃ. ಅಂಬಾ ಜಾತವೇದಸೇ ಸುರಮಾಮ ಸೋಮರಾತೀತೋ ನಿಧಾತಿ ವೇದಾಃ ಸರಃಪರ್ಷತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವ್ರಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸುತರಸೇ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೇ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 30/4/2015 ಗುರುವಾರ. ಇವತ್ತು ಉತ್ತರ ನಕ್ಷತ್ರ.
ಗುರುವಾರ, ಉತ್ತರ ನಕ್ಷತ್ರ. ಇವತ್ತು ಯಾರ್ಯಾರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರೋ ನಿಮ್ಮೆಲ್ಲರಿಗೂ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಜೊತೆಗೆ ಗುರುವಾರ ಆದ್ದರಿಂದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥದ್ದು. ಗುರುನೇ ಇಲ್ಲ ಅಂದರೆ ಜೀವನದ ಗುರಿಯೇ ಇಲ್ಲ. ನಾವು ಗುರುಗಳ ಆಶೀರ್ವಾದ ನಮ್ಮ ಜೊತೆ ಇದ್ದರೆ, ಗುರುಗಳ ಆಶೀರ್ವಾದದೊಂದಿಗೆ ನಾವಿಟ್ಟಂತಹ ಗುರಿ, ನಾವು ಏನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬೇಕು, ನಾವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಗುರುವಿನ ಅನುಗ್ರಹ ಹೊಂದಿದ್ದರೆ ಎಲ್ಲವೂ ದಾರಿ ಸಿಗತ್ತೆ. ನಾವು ಮಾಡ್ತಕ್ಕಂತಹ ಯಾವುದೇ ಅನುಷ್ಠಾನ ಇರಬಹುದು, ಯಾವುದೇ ಪೂಜೆ ಪುನಸ್ಕಾರಗಳಿರಬಹುದು, ಇಂಥ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ನಿಮ್ಮ ಜೀವನದೊಂದಿಷ್ಟು ಬೆಳಕಾಗತ್ತೆ ಅನ್ನೋದನ್ನು, ಅಂತಹ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಗುರು. ನಿಮ್ಮ ಜೀವನದಲ್ಲಿ ಇವತ್ತಿನ ದಿವಸ ನೀವೇನಾದ್ರು ಸಾಧನೆ ಮಾಡಿದರೆ ಆ ಸಾಧನೆಗೆ ಹಿಂದೆ ನಿಂತು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಒಂದು ಸಮಂಜಸವಾದಂಥ ಒಂದು ಒಳ್ಳೆ ಸದೃಢ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಿ ನೀವು ವ್ಯಕ್ತಿ ಸಮಾಜಕ್ಕೆ ಬೇಕಾಗುವಂತಹ ಒಬ್ಬ ಗಣ್ಯ ವ್ಯಕ್ತಿ ನೀವು ಆಗಬೇಕಾದ್ರೂ ನಿಮ್ಮ ಹಿಂದೆ ಗುರುವೇ ಕಾರಣ. ಗುರು ಒಬ್ಬ ಮಾರ್ಗದರ್ಶಕರು. ಗುರು ಅಂತಕ್ಕಂಥದ್ದು ಆ ಎರಡಕ್ಷರದಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಅಂತಹ ಗುರುಗಳನ್ನು ನೆನೆಸ್ತಕ್ಕಂಥ ವಾರವೇ ಗುರುವಾರ. ಈ ಗುರುವಾರದ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಪಾದಿಕೆಗಳ ದರ್ಶನ ಮಾಡೋದು ಬಹಳ ವಿಶೇಷವೇ ಸರಿ. ಬನ್ನಿ ದರ್ಪಣಾಂಜನ ನೋಡೋಣ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮ ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾಮ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜೈ ಶ್ರೀರಾಮ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಸ್ವಲ್ಪ ಸಮಯದ ನಂತರ ರಾಶಿಫಲವನ್ನು ಮುಂದುವರಿಸೋಣ. ಗುರುಜಿ, ನವಗ್ರಹಗಳ ಪ್ರಾರ್ಥನೆ ಮಾಡಿದ್ದಾಗಿತ್ತು, ಈಗ ರಾಶಿಫಲವನ್ನು ಪ್ರಾರಂಭ ಮಾಡೋಣ. ಖಂಡಿತಮ್ಮ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿಂದನಾ ಮೃತ್ಯೋ ಮೃಕ್ಷೀಯಮಾಮೃತಾತ್. ರಾಶಿಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ ತಾವು ಮಾಡ್ತಕ್ಕಂತಹ ಕೈಂಕರ್ಯಗಳಲ್ಲಿ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೋಸ್ಕರವೇ ಇವತ್ತು ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಕೆಲಸಗಳ ಕಡೆ ಸಾಕಷ್ಟು ಗಮನ ಕೊಡಬೇಕು. ಯಾವುದೇ ಕೆಲಸ ಕಾರ್ಯಗಳಾದರೂ ಬಹಳ ವಿಳಂಬ, ಅಂದುಕೊಂಡಂತಹ ಕೆಲಸ ಸರಿಯಾದ ಸಮಯಕ್ಕಾಗದಿರ ಬಹಳ ಆತಂಕಕ್ಕೆ ಒಳಗಾಗ್ತೀರಿ. ಜೊತೆಗೆ ಕೆಲವು ವಸ್ತುಗಳನ್ನು ಹುಡುಕಾಟದಲ್ಲೇ ಸಾಕಷ್ಟು ಸಮಯ ತೆಗೆದುಕೊಳ್ತೀರಿ. ಇವತ್ತು ನಿಮ್ಮ ಮೇಲಧಿಕಾರಿಗಳಿಂದಲೋ ಅಥವಾ ನಿಮ್ಮ ಆಫೀಸ್ಗೆ ಸಂಬಂಧಪಟ್ಟಂಥದ್ದು ಯಾವುದಾದ್ರು ಕಾಗದ ಪತ್ರಗಳು, ಬ್ಯಾಂಕ್ಗೆ ಸಂಬಂಧಪಟ್ಟಂಥದ್ದು, ಇಂತಹ ಒಂದು ಕಾಗದ ಪತ್ರಗಳನ್ನು ಬರೀ ಹುಡುಕಾಟದಲ್ಲೇ ಸಮಯ ವೃಥಾ ವೇಸ್ಟ್ ಮಾಡ್ಕೊಳ್ತೀರಿ. ಮನೆ ಇಟ್ಟಂತಹವಾಗಿರ್ಬೋದು, ಆಫೀಸಲ್ಲಿರ್ತಕ್ಕಂಥದ್ದಾಗಿರ್ಬೋದು, ಒಟ್ಟಾರೆ ದಾಖಲಾ ಪತ್ರಗಳು ಏನೇ ಇದ್ದರೂ ಸಹಿತ ಯಾವುದೋ ಒಂದು ವಿಚಾರವಾಗಿ ಬರೀ ಹುಡುಕಾಟದಲ್ಲಿ ಮೇಷರಾಶಿಯವರು ಸಮಯನ ಕಳೀತೀರಿ. ಮನಸ್ಸಲ್ಲಿ ಒಂತಹ ಭಯದ ವಾತಾವರಣ ಉಂಟಾಗುತ್ತೆ ಮತ್ತು ಆರ್ಥಿಕ ಪರಿಸ್ಥಿತಿ ಹಣಕಾಸಿನಲ್ಲೂ ಸಹಿತ ಭಾಳಷ್ಟು ಒಂದು ಹೆಜ್ಜೆ ಹಿಂದೆನೇ ಇರ್ತೀರಿ. ಅಂತಹ ಲಾಭ ಸಿಗತಕ್ಕಂಥ ದಿನ ಇವತ್ತಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 1:20 2:30 ತನಕ, ಮೇಷರಾಶಿಯವರು 1:20 2:30 ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಈ ಸಮಯ ಬಿಟ್ಟು ನಂತರ ಉಳಿದ ಸಮಯದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ರೆ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಶಿವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಶಿವದರ್ಶನವನ್ನು ಮಾಡಿ ಶಿವನಿಗೆ ಒಂದಿಷ್ಟು ಬಿಲ್ವಾರ್ಚನೆ, ಭಸ್ಮಾರ್ಚನೆ, ಆ ಭಸ್ಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮೇಷರಾಶಿಯವರಿಗೆ ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಚಂಚಲತೆ ಇತ್ತು, ಆದರೆ ಇವತ್ತಲ್ಲ. ಇವತ್ತು ತಾವು ಏನೇ ಅಂದುಕೊಂಡ್ರೂ ಯಾವುದೇ ಕೆಲಸವಾದರೂ ಸಹಿತ ಶೀಘ್ರವಾಗಿ ಆ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲದಲ್ಲಿ ಗುರುಚಂದ್ರ ಯೋಗ ನಿಮಗಿದೆ. ಇವತ್ತು ಸಾಧ್ಯವಾದರೆ ಒಂದಿಷ್ಟು ಏನಾದರೂ ನಿಮ್ಮ ಕೈಯಿಂದ ಒಂದಿಷ್ಟು ದಾನ ಧರ್ಮ ಮಾಡಿ. ಅನ್ನದಾನ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅಥವಾ ಬಿಸ್ಕೆಟ್ಸ್ ಆಗಿರ್ಬೋದು, ಯಾವುದೋ ಒಂದು ವಿಚಾರ ನೀವು ತಿನ್ನೋಕ್ಕಿಂತ, ನೀವು ಆಹಾರ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ನೀವು ಮಾಡಿದ್ದೇ ಆದರೆ ಖಂಡಿತ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಸಾಧ್ಯವಾದರೆ ಇವತ್ತು ದೇವಿ ಆರಾಧನೆ ಮಾಡಿ. ಲಕ್ಷ್ಮೀ ಕುಂಕುಮಾರ್ಚನೆ, ದುರ್ಗಾ ಕುಂಕುಮಾರ್ಚನೆ, ಅಥವಾ ಒಂದು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮವನ್ನು ನಿಮ್ಮ ಮೊಬೈಲಲ್ಲೋ ಅಥವಾ ಒಂದು ಪೆನ್ ಡ್ರೈವಲ್ಲೋ ಹಾಕ್ಕೊಂಡು ಆ ಸಹಸ್ರನಾಮವನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ಇವತ್ತು ವೃಷಭ ರಾಶಿಯವರು ಸಹಸ್ರನಾಮ ಅಥವಾ ಅರ್ಚನೆ, ಸಂಕಲ್ಪ ಇಂಥದ್ದನ್ನು ನೀವು ಮಾಡ್ತಾ ದೇವಿ ಆರಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಏನೇ ಸಮಸ್ಯೆಗಳಿದ್ದರೂ, ಯಾವುದೇ ಕಷ್ಟಗಳಿದ್ದರೂ
ಅದನ್ನು ದೂರ ಮಾಡಿಕೊಂಡು ಒಂದಿಷ್ಟು ಸುಖ ಸಂತೋಷದಲ್ಲಿ ನೀವು ಭಾಗಿಯಾಗಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತು ಲಾಭನೂ ಇದೆ, ನಷ್ಟನೂ ಇದೆ. ಎರಡೂ ಸರಿಸಮ ಪ್ರಮಾಣ. ಒಂದು ಭಾಗದಲ್ಲಿ ಲಾಭ ಅಧಿಕವಾದಂಥ ರೀತಿ ಕಣ್ಣು ಕಾಣ್ತಾ ಇರುತ್ತೆ, ಆದರೆ ಅದನ್ನು ಸಿದ್ಧಿಪಡಿಸ್ಕೊಳ್ಳೋಷ್ಟರೊಳಗೆ ಲಾಸ್ ಮಾಡ್ಕೊಳ್ತೀವಿ. ಹಾಗೆ ಯಾರನ್ನೂ ನಂಬಿ ಇವತ್ತಿನ ದಿವಸ ಹಣಕಾಸಿನ ವಿಚಾರ ಮಾಡಬೇಡಿ. ನೀವು ಏನೇ ಲೇವಾದೇವಿ ಮಾಡಿದ್ರೂ ನಿಮ್ಮ ಕೈಲಿರ್ತಕ್ಕಂಥದ್ದು ಅಥವಾ ನೀವು ಕೊಡಬೇಕಾದಂಥವ್ರಿಗೋ ಅಥವಾ ಯಾರೋ ಕೊಟ್ಟರು ಅಂತ ಹೇಳಿ ಅದನ್ನು ಮನೆಗೆ ತಂದಿಟ್ಕೊಳ್ಳುವಂಥದ್ದು, ಇಂತಹ ತಪ್ಪನ್ನು ಮಾಡಬೇಡಿ. ಇವತ್ತು ಕೊಟ್ಟು ತೆಗೆದುಕೊಳ್ಳತಕ್ಕಂಥ ವ್ಯವಹಾರಕ್ಕೆ ಸಮಂಜಸವಾದಂಥ ದಿನವಲ್ಲ, ಬಹಳ ಎಚ್ಚರಿಕೆ ಇರಲಿ. ಜೊತೆಗೆ ಇವತ್ತಿನ ದಿವಸ ನೀವು ಮನೆಯಿಂದ ಆಚೆ ಹೊರಡುವ ಕಾಲದಲ್ಲೂ ಸಹಿತ ಒಂದು 4 ಕಾಳು ಕಡಲೆಬೇಳೆ ಅಥವಾ ಕಡಲೆಕಾಳು ಇಂಥದ್ದನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಗುರುನ್ನ ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ ಆ ಗಿಡದ ಬುಡದಲ್ಲಿರ್ತಕ್ಕಂತಹ ಮಣ್ಣಿನ ಪ್ರಸಾದ ನೋಡಿ. ಭೂಮಿಯ ಮಣ್ಣಿದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಹಿಂದೆ ಮಣ್ಣಿನಲ್ಲಿ ಸಾಕಷ್ಟು ಮಣ್ಣಿನಿಂದಲೇ ಸಾಕಷ್ಟು ಆಯುರ್ವೇದಿಕ್ ಗುಣ ಇದೆ ಅಂಥೇಳಿ ಅದನ್ನು ಮಣ್ಣನ್ನು ಹೇಗೆ ಬೇಕಾದ್ರೆ ಅದನ್ನು ಆರೋಗ್ಯದಲ್ಲಿ ಉಪಯೋಗಿಸ್ತಿದ್ರು. ಅಂದರೆ ದೇಹದ ಮೇಲ್ಭಾಗದಲ್ಲೂ ಹಚ್ಕೊಳ್ಳುವಂಥದ್ದು, ಚರ್ಮಕ್ಕೆ ಹಚ್ಚುವಂಥದ್ದು ಇಂಥವೆಲ್ಲ ಇತ್ತು. ಈಗ ಮಣ್ಣು ಮುಟ್ಟಿದ್ರೆ ಗಲೀಜಾಗತ್ತೆ ಅಂಥೇಳಿ ಕೈ ತೊಳ್ಕೊಂಡು ಹಿಂದಲೇ ಸೋಪು ಶಂಪು ಹಾಕ್ಕೊಂಡು ಕೈ ತೊಳ್ಕೊಳ್ಳೋಂಥ ಕಾಲ ಬಂತು. ಆದರೆ ಭೂಮಿಯಲ್ಲಿ ಸದಾಕಾಲ ಕೆಲಸ ಮಾಡ್ತಕ್ಕಂಥ ರೈತರು, ಅವರಲ್ಲಿರ್ತಕ್ಕಂತಹ ಆರೋಗ್ಯ ನಮ್ಮಲ್ಲಿರೋದಿಲ್ಲ. ಸಿಟಿಯಲ್ಲಿರ್ತಕ್ಕಂಥವ್ರು ಭಾಳ ಟೌಲಲ್ಲಿದ್ದೀವಿ. ಅದೇ ಹಳ್ಳಿಗಳ ಕಡೆ ಇರ್ತಕ್ಕಂಥ ರೈತರು ಬೆಳಗಿನಿಂದ ಸಂಜೆವರೆಗೂ ಬೆವರು ತೆಗೆದು ಆ ಮಣ್ಣಲ್ಲೇ ದುಡಿದು ಮಣ್ಣನ್ನು ಮೈಗೆಲ್ಲ ಅಂಟಿಸ್ಕೊಳ್ತಿರ್ತಾರೆ, ಆರೋಗ್ಯವಂತರಾಗಿರ್ತಾರೆ. ಇದಕ್ಕಿನ್ನ ಒಂದು ಪಟ್ಟು ಜಾಸ್ತಿ ಹೇಳಬೇಕು ಅಂದರೆ ರಸ್ತೆಯ ಬದಿಯಲ್ಲಿ ಮೂಲೆಗಳಲ್ಲಿ ಕೆಲಸ ಮಾಡ್ತಾ ತಾರ್ ಕೆಲಸನೋ ಅಥವಾ ಇನ್ನೇನೋ ಒಂದು ಕೆಲಸನೋ ಮಣ್ಣು ಕೆಲಸನೋ ಮಾಡೋವಂಥವ್ರು ಅವರ ಪುಟಾಣಿ ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಮೈಮೇಲೆ ನೆಟ್ಟಿಗೊಂದು ಬಟ್ಟೆ ಇರೋದಿಲ್ಲ, ಆ ಮಣ್ಣಲ್ಲೇ ಆಟಕ್ಕೆ ಬಿಟ್ಟಿರ್ತಾರೆ. ಮಣ್ಣಲ್ಲೇ ಆಟ ಆಡ್ತಾ ಮಣ್ಣನ್ನು ಬಾಯಿ ಮುಟ್ಕೊಳ್ತಾ ಇರುತ್ತೆ, ಕೈಯಲ್ಲೂ ಮುಟ್ತಿರುತ್ತೆ, ಹಣ್ಣು ಕೊಟ್ಟರೆ ಅದೇ ಕೈಯಲ್ಲೇ ತಿಂತಾ ಇರುತ್ತೆ, ಮೈಯೆಲ್ಲ ಮಣ್ಣಾಗಿರುತ್ತೆ, ಆದರೆ ಆರೋಗ್ಯವಂತವ ಮಗು ಆಗಿರುತ್ತೆ. ನಾವು ಮನೆಯಲ್ಲಿ ಮಕ್ಕಳನ್ನು ಇಷ್ಟು ಜೋಪಾನ ಮಾಡಿದ್ರೂ ರೋಗ ರುಜಿನ ಕಿತ್ಕೊಂಡು ತಿಂತಾ ಇರುತ್ತೆ. ಇದೆಲ್ಲ ಆಲೋಚನೆ ಮಾಡಬೇಕಾಗತ್ತೆ. ಆದರೆ ಆ ಮಣ್ಣಿನ ಬುಡದ ಪ್ರಸಾದ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು. ಈ ಅನುಷ್ಠಾನ ಮಾಡಿ ಆ ಮಣ್ಣನ್ನು ಒಂಚೂರು ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕಾಳಜಿ ವಹಿಸಬೇಕು. ಇವತ್ತು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಶೀತಬಾಧೆಯಿಂದ ಒದ್ದಾಡುವಂಥ ಸನ್ನಿವೇಶ ಆಗ್ಬೋದು, ಉಸಿರಾಟದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಜೊತೆಗೆ ನೀವು ತಿಂತಕ್ಕಂಥ ಆಹಾರ ಪದ್ಧತಿಗಳನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳೋದು ಬಹಳ ಉತ್ತಮ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಜೋಪಾನ. ನಿಮ್ಮ ಆಡ್ತಕ್ಕಂಥ ಮಾತಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ತುಂಬ ದೊಡ್ಡ ವ್ಯಾಜ್ಯವಾಗುತ್ತೆ, ಗಲಾಟೆಗೆ ಕಾರಣ ಆಗುತ್ತೆ. ಅದರಿಂದ ಮಾತು ಸಾಧ್ಯವಾದಷ್ಟು ಸೌಮ್ಯವಾಗಿದ್ದು ಇವತ್ತು ಒಂದು ದಿವಸದ ಕೆಲಸನ ನಿಧಾನಕ್ಕೆ ಮುಂದುವರಿಸಿ ಸಾಕಷ್ಟು ಅನುಕೂಲಗಳನ್ನು ಪಡೆಯಬಹುದು. ಜೊತೆಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿಗಳನ್ನು, ದೇವಿನ ಮನೆಯಲ್ಲೇ ಒಂದು ಆರಾಧನೆ ಮಾಡ್ತಕ್ಕಂಥದ್ದು, ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮ ಪ್ರಸಾದ ಮನೆಯಲ್ಲಿದ್ದರೆ ಅದನ್ನೊಂಚೂರು ಹಣೆಗಿಟ್ಕೊಳ್ಳೋದು ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ನೋಡಬಹುದು. ಒಳ್ಳೆಯದಾಗಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ, ನಿಮ್ಮ ಕರೆಗಳಿಗೆ ಗುರೂಜಿ ಸ್ಪಂದಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಾನು ಮಂಜುಳಾ ಮಾತಾಡ್ತಾ ಇರೋದು. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಂಜುಳಾ ಅವರೇ? ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರಿಂದ ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಮನೆಯವರು ಇದ್ದಾರಾ ಜೊತೆಲಿ? ಮನೆಯವರು ಇದಾರ ಅಲ್ಲ? ಸರಿಮಾ, ಗುರುಜಿ ಇದ್ದಾರೆ, ನೀವು ಮಾತನಾಡಿ, ಹಾಗೆ ನಿಮ್ಮ ಮನೆಯವ್ರಿಗೂ ಕೂಡ ಮಾತನಾಡಕ್ ಫೋನ್ ಕೊಡಿ. ಹಾ ಸರಿ. ಹಲೋ. ಹಾ ಸರ್. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ ತಾಯಿ, ಹೇಳಮ್ಮ. ಹಾ ಗುರುಜಿ, ಇದು ನಮ್ಮ ಮನೆಯವ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು. ಹೇಳಮ್ಮ. ಅವರು ನಮ್ಮ ಮನೆಯವ್ರಿಗೆ ಫಸ್ಟ್ ಮದುವೆ ಆಗಿದೆ, ನಂಗೆ 2ನೇ ಮದುವೆ ಮಾಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಅವ್ರಿಗೆ ಸ್ವಲ್ಪ ಮುಂದೆ ನನ್ಗೇನಾದ್ರು ತೊಂದರೆ ಆಗುತ್ತಾ, ಇಲ್ಲ ಅವರು ನನ್ನ ಚೆನ್ನಾಗಿ ನೋಡ್ಕೊಂತಾರ? ಏನಮ್ಮ ಪ್ರಶ್ನೆ ಉತ್ತರ? ಈ ಪ್ರಶ್ನೆಗೆ ಉತ್ತರ ನಾನು ಏನಂತ ಕೊಡ್ಲಿ ಹೇಳ್ತಾಯಿ? ಮನೆ ಕೆಲಸ ಮಾಡ್ತಾ ಇದ್ದೀನಿ. ಮನೆಯವರು ಅವರು ಗಾರೆ ಕೆಲಸ, ಅವರು ಕೂಲಿ ಕೆಲಸನೇ ಮಾಡ್ತಾ ಇರೋದು. ಸ್ವಲ್ಪ ತೊಂದರೆ ಇದೆ, ದುಡ್ಡದ ಬಗ್ಗೆ ಎಲ್ಲದಕ್ಕೂ ತೊಂದರೆ ಇದೆ. ಅವ್ರಿಗೂ ಸ್ವಲ್ಪ ದಿವಸದಿಂದ ಆರೋಗ್ಯ ಸರಿ ಇರ್ಲಿಲ್ಲ. ಸ್ವಲ್ಪ ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ಸ್ವಲ್ಪ ಪರವಾಗಿಲ್ಲ, ಸರಿಯಾಗಿದೆ. ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು ಗುರುಜಿ. ಮುಂದೆ ಏನಾದ್ರು ತೊಂದರೆ ಇದೆಯಾ, ಚೆನ್ನಾಗಿರ್ತೀವ ಅಂತ ಕೇಳ್ಬೇಕಾಗಿತ್ತು. ಪ್ರಸ್ತುತ ನಿನ್ನ ಒಳ ಮನಸ್ಸಲ್ಲಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರ ಈ ವೇದಿಕೆ ಸಮಂಜಸವಾದಂತಹ ಈ ವೇದಿಕೆಯಲ್ಲಿ ನಿನಗೆ ಉತ್ತರ ಕೊಡುವಂತ ಶಕ್ತಿ ನನಗಿಲ್ಲ. ಆದರೆ 2ನೇ ಮಾತಿನ ಉತ್ತರ ಪ್ರಶ್ನೆ ಬಂದಾಗ
ನಿಮ್ಮ ಪತಿದೇವರೇ ಹತ್ರ ಇದ್ರೆ ಅವರಿಗೆ ಅವರು ಫೋನ್ ಕೊಡು, ಅವ್ರ ಸ್ವರತರಂಗ ಪ್ರಕಾರ ಅವರ ಆರೋಗ್ಯನ ಹೇಗೆ ಚೇತರಿಸ್ಕೊಳ್ಬೋದು ನಾನು ಮಾತಾಡಬಲ್ಲೆ. ಸರಿ ಗುರುಜಿ, ಕೊಡ್ತೀನಿ ಅವ್ರ ಹತ್ರನೇ. ಕೊಡಮ್ಮ. ಹಲೋ, ಗುರುಜಿ ನಮಸ್ಕಾರ ಸರ್. ನಮಸ್ಕಾರಪ್ಪ, ಹೇಳಿ. ನನ್ನ ಹೆಸರು ಶಿವ. ಹಾ. ನಾವು ಮಾಡೋ ಗಾರ ಕೆಲಸ. ಅದೇ ಸರ್, ಬಟ್ ನಂದು ಇದಾಗಿದೆ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ನಿಮ್ಮ ಮನೆ ದೇವರ ಹೆಸರು? ಅಯ್ಯನಾರು. ನೋಡಿ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯ ಪರಿಸ್ಥಿತಿ ಬಹಳ ಕಷ್ಟವಾಗ್ತಾ ಇದೆ. ಅಂದ್ರೆ ಉಸಿರಾಟದಕ್ಕಲ್ಲಿ ಮತ್ತು ಸೊಂಟದ ನೋವು ಆಗ್ಲಿ, ಇದೆಲ್ಲ ಬಹಳ ನೋವು ಪಡ್ತಾ ಇದ್ದೀರಿ ನೀವು. ಹೌದು ಸರ್. ಈಗ ನೀವು ಫಸ್ಟ್ ವೈದ್ಯರ ಸಲಹೆ ತೆಗೆದುಕೋಬೇಕು, ಆರೋಗ್ಯನ ಸರಿಪಡಿಸ್ಕೊಳ್ಬೇಕು. ಒಂದ್ ಸ್ವಲ್ಪ ದಿವಸ ನಿಮ್ಮ ಕೆಲಸಕ್ಕೆ ರಜಾ ತೆಗೆದುಕೊಂಡ್ರೂ ಪರವಾಗಿಲ್ಲ. ಜೀವನವೆಲ್ಲ ಕೆಲಸ ಮಾಡಿ ಹೊಟ್ಟೆಗಾಗಿ ಮಾಡ್ತಕ್ಕಂಥದ್ದು. ಮನುಷ್ಯ ಏನ್ ಕೂಡಿಟ್ರು ಎಲ್ಲ ಬಿಟ್ಟು ಹೋಗೋರು ನಾವು. ಫಸ್ಟ್ ನಮ್ಮ ಆರೋಗ್ಯನ ಸರಿಪಡಿಸ್ಕೋಬೇಕು ನಾವು. ಅದು ಸಾಲದಕ್ಕೆ ನಿಮ್ಮನ್ನ ನಂಬಿರ್ತಕ್ಕಂಥವ್ರು ಇಬ್ಬರಿದ್ದಾರೆ. ಅದರಿಂದ ನೀವು ಆರೋಗ್ಯವಂತರಾಗಿರಿ, ನೆಮ್ಮದಿಯಾಗಿರಿ, ಯಾವ ಸಮಸ್ಯೆನೂ ತಲೆಗೆ ಹಾಕೋಬೇಡಿ. ಫಸ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಪ್ರಸ್ತುತ ನಿಮ್ಮ ಸಮಸ್ಯೆ, ನಿಮ್ಮ ಈಗ ಇರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ ಬಗ್ಗೆನೋ ಅಥವಾ ಇನ್ಯಾವುದೋ ವಿಚಾರ ತೆಗೆದುಕೊಳ್ಳೋದಕ್ಕಿಂತ ನಿಮ್ಮ ಸ್ವರತರಂಗದಲ್ಲಿ ಆರೋಗ್ಯದ ಬಗ್ಗೆ ಸಾಕಷ್ಟು ಸಮಸ್ಯೆ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ನುರಿತ ವೈದ್ಯರ ಸಲಹೆ ಬೇಕು. ಆಯುರ್ವೇದಿಕ್ ಆಗ್ಲಿ, ಇಂಗ್ಲಿಷ್ ಮೆಡಿಸಿನ್ ಆಗ್ಲಿ, ಯಾವ್ದಾದ್ರು ಸರಿಯೇ, ಒಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡಿ. ಎರಡನೇದು, ಒಂದು 18 ದಿನ ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದ್ರೂ ಒಂದು ಹುತ್ತ ಇದ್ರೆ ಆ ಹುತ್ತಕ್ಕೆ 11 ನಮಸ್ಕಾರ ಮಾಡ್ತಾ ಬನ್ನಿ. ಆ ಹುತ್ತದ ಮಣ್ಣಿನ ಪ್ರಸಾದ ಹಣೆಗಿಟ್ಕೊಳ್ಳಿ. ರಾತ್ರಿ ಮಲ್ಕೊಳ್ಳುವಾಗ ಒಂದು ಅಂಗೈಯಗಲ ಬಿಳಿ ವಸ್ತ್ರ ಅಂದ್ರೆ ಒಂದು ಕರ್ಚೀಫ್, ಆ ಕರ್ಚೀಫಲ್ಲಿ 3 ಚಿಟಿಕೆಯಷ್ಟು ಉದ್ದಿನ ಬೇಳೆನ ದೃಷ್ಟಿ ತೆಗೆದು ಆ ಕರ್ಚೀಫಲ್ಲಿ ಹಾಕಿ ಗಂಟು ಕಟ್ಟಿ ಬೆಳಗ್ಗೆ ಆ ಕರ್ಚೀಫಲ್ಲಿ ಇರ್ತಕ್ಕಂಥ ಉದ್ದಿನ ಬೇಳೆನ ಆಚೆ ಕಡೆ ಗಿಡಗಳ ಮೇಲೆ ಚೆಲ್ಬಿಡಿ. ಇದನ್ನ ನೀವು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೇತರಿಕೆ ಆಗತ್ತೆ, ಇರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಒಳ್ಳೇದಾಗ್ಲಿ. ಧನ್ಯವಾದ ಮಂಜುಳ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸ್ತೀನಿ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ನಾನಿಲ್ಲಿ ದುರ್ಗದಿಂದ ಅಂಬುಜ ಅಂತ. ಅಂಬುಜ ಅವರೇ, ದುರ್ಗಾದಿಂದ ಕರೆ ಮಾಡಿದೀರಾ? ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಇದು ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಡಿ. ಆಯ್ತು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಗುರುಜಿ, ಮಾತ್ ಕೇಳಿ ನಮ್ಗೆ ತುಂಬಾ ಸಂತೋಷ ಆಗೋಯ್ತು. ನಾವ್ ಮನೆ ಮುಂದೆನೆ ಹೋದ್ರಿ, ಅವತ್ತು ಆಶೀರ್ವಾದ ತಗೊಂಡ್ವಿ ನಾವು. ಓಹೋ. ಇದು ನಮ್ಮ ಸೈಟ್ ಮಾರಕ್ ಇಟ್ಟಿದೀವಿ, ಮನೆಯವರಿಂದನೇ ಸ್ವಲ್ಪ ಪ್ರಾಬ್ಲಮ್, ಅದೊಂದು ಆಗ್ಬೇಕಿತ್ತು. ಖಂಡಿತ ಆಗತ್ತೆ. ಇದು ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ನಿನ್ನ ಪ್ರಶ್ನೆಗೆ ಈಗ ಬಹಳ ತೂಕವಾದಂತಹ ಗುರು ಆಸ್ಥಾನದಲ್ಲಿ ಚೆನ್ನಾಗಿರ್ತಕ್ಕಂತಹ ಕಾಲದಲ್ಲಿ ನೀನು ಕೇಳಿದೆ ತಾಯಿ. ಅತಿ ಶೀಘ್ರವಾಗಿ ಈ ಕೆಲಸ ಆಗತ್ತೆ. ಇದು ಬೇಗ ಸಿದ್ಧಿ ಆಗ್ಲಿ ಅಂತ. ಇನ್ನೊಂದು, ನಮ್ಮ ಮನೆಯವರು ಭಾಗ ಆಗಿಲ್ಲ, 3 ಜನ ಅಣ್ಣ ತಮ್ಮಗಳು. ಅದೇ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು. ಈಗ ನಾನು ಹೇಳೋದು ಕೇಳಮ್ಮ, ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದ್ರೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂಚೂರು ಬಿಳಿ ಸಾಸಿವೆ ತೆಗೆದುಕೊಂಡು ಹೋಗಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಆ ಬಿಳಿ ಸಾಸಿವೆನ ಸ್ವಾಮಿಯ ಪಾದದ ಮೇಲೆ ಇಟ್ಟು ಪೂಜೆ ಮಾಡಿಸ್ಕೊಂಡ್ ಬಾ. ಪೂಜೆ ಮಾಡಿಸ್ಕೊಂಡ್ಬಂದು ಇವತ್ತು ಯಾವ ಸೈಟನ್ನ ನೀವು ಮಾರಬೇಕು ಅಂತ ಅನ್ಕೊಂಡಿದ್ದೀರೋ, ನಿಮ್ಮ ಅಣ್ಣ ತಮ್ಮಂದ್ರೆ ನಿಮ್ಮ ಮನೆಯವರ ಅಣ್ಣ ತಮ್ಮಂದ್ರು ಅವ್ರು 3 ಜನನು ಸೇರಿ ಒಂದೊಂದು ಚಿಟಿಕೆ ಬಿಳಿ ಸಾಸಿವೆನ ಆ ಭೂಮಿ ಮೇಲೆ ಹಾಕೋದ್ರಿಂದ ಆ ಭೂಮಿಯಲ್ಲಿ ಇರ್ತಕ್ಕಂಥ ದೋಷವೂ ದೂರ ಆಗತ್ತೆ, ಜೊತೆಗೆ ಅತಿ ಶೀಘ್ರವಾಗಿ ವ್ಯಾಪಾರಕ್ಕೂ ಬರುತ್ತೆ. ಅವರು ಸಹಿತ ಅದನ್ನು ಸಮಂಜಸವಾಗಿ ಒಪ್ಕೊಳ್ತಾರೆ. ಬೇಡಮ್ಮ, ನೀ ಹೇಳೋದು ಬೇಡ. ನಿನ್ನ ಸ್ವರತರಂಗ ಪ್ರಕಾರವಾಗಿ ಅದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂತ ಯೋಗ ಫಲ ಆ ಭೂಮಿ ಮೇಲಿದೆ, ಕೆಲಸ ಆಗುತ್ತೆ. ಒಳ್ಳೆದಾಗಿದೆ. ಧನ್ಯವಾದ ಅಂಬುಜ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸ್ತೀನಿ. ಹಲೋ, ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ನಮಸ್ತೆ. ಹಲೋ, ನನ್ನ ಧ್ವನಿ ಬಹುಶಃ ಕೇಳಿಸ್ತಿದ್ಯಮ್ಮ? ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ? ತಮ್ಮ ಹೆಸರು ಹೇಳ್ತೀರಾ? ಹಲೋ, ತಮ್ಮ ಹೆಸರು ಹೇಳ್ತೀರಮ್ಮ? ನನ್ನ ಹೆಸರು ಸರ್ವಮಂಗಳ. ಸರ್ವಮಂಗಳ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಚಾಮರಾಜಪೇಟೆಯಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಮ್ಮ? ನನ್ನ ಬಗ್ಗೆ ಕೇಳ್ಬೇಕಂತ. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹೇಳ್ತಾಯಿ, ಮಾತಾಡಮ್ಮ. ಸರ್, ಕೋಟಿ 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 ನಮಸ್ಕಾರಗಳು ಸರ್.
ಸರ್ ನಾನು ಚಿಕ್ಕವಳಾಗಿಂದಲೂ ನಾನು ಒಂಥರ ಅಪ್ಪ ಅಮ್ಮ ಹತ್ರ ಬೆಳೆದಿಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಹತ್ರ ಬೆಳೆದೆ. ಈ ತರನೇ ನಾನು ಇಂಡಿವಿಜುವಲ್ ಆಗೇ ಫಾಲೋ ಅಪ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಆಮೇಲೆ ಈ ಮದುವೆ ಇದು ಬಂದ್ರೆ ಅವಾಗ್ಲೂ ನನ್ಗೇನೋ ಒಂದ್ ಸ್ವಲ್ಪ ಅಚಾತುರ ಆಯ್ತು. ಆದ್ರೂ ಎಲ್ಲಾನು ಫೇಸ್ ಮಾಡ್ಕೊಂಡು ಇವಾಗ ಒಂದು ಟ್ಯುಟೋರಿಯಲ್ಸ್ ನಡ್ಸ್ಕೊಂಡು ನನ್ಗೊಂದು ಮಗಳಿದ್ದಾಳೆ. ನಾನು ನನ್ನ ಜೀವನ ನಡ್ಸ್ಕೊಂಡು ಹೋಗ್ತಾ ಇದೀನಿ ಟ್ಯುಟೋರಿಯಲ್ಸ್ ಮಾಡ್ಕೊಂಡು. ನನ್ನ ಫ್ಯೂಚರ್ ಬಗ್ಗೆ ಚೆನ್ನಾಗಿರ್ತೀನಿ, ನನ್ನ ಮಗಳು ಹೆಂಗಿರ್ತಾಳೆ, ಅಂದ್ರೆ ನನ್ ಸಪೋರ್ಟ್ಗೆ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಮ್ಮಂದ್ರು ಎಲ್ಲ ಇದಾರೆ. ಆಮೇಲೆ ಎಜುಕೇಶನ್ ಇದೆ, ಆಮೇಲೆ ವಿದ್ಯಾದಾನ ಮಾಡ್ತಾ ಇದೀನಿ. ಮುಂದಕ್ಕೆ ನಂದು ಭವಿಷ್ಯ ಏನು ಅಂತ ಸ್ವಲ್ಪ ಹೇಳ್ಬೇಕು. ಅಂದ್ರೆ ನಾನು ಸಮಾಜ ಸೇವಕವಾಗಿ ಸ್ವಲ್ಪ ಎಲ್ಲಾರ್ಗೂ ಸೇವೆನೂ ಮಾಡ್ತಾ ಇದ್ದೀನಿ. ನೋಡಿಮ್ಮ, ನಿಮ್ಮ ಸ್ವರತರಂಗ ಪ್ರಕಾರ ತಾವೀಗ ಏನೆಲ್ಲ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರೋ, ಯಾವ ಕೆಲಸಗಳಿಂದ ನೀವು ತೃಪ್ತಿಪಟ್ಟು ನಿಮ್ಮ ಕೆಲಸವನ್ನು ನೀವು ನಡೆಸ್ತಿದ್ದೀರೋ ಅದನ್ನೇ ನಡೆಸಿ. ಅದರಲ್ಲಿ ಸಾಕಷ್ಟು ಲಾಭ ಇದೆ. ಜೊತೆಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ವಿದ್ಯಾದಾನ ಅಂತ ಹೇಳಿದ್ರಿ, ಅದು ಇನ್ನಷ್ಟು ವಿಶೇಷವಾದದ್ದು. ಹಣಕಾಸು ತೆಗೆದುಕೊಳ್ಳೋದು, ಖರ್ಚು ವೆಚ್ಚಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳೋದು ಅದು ಹೊಟ್ಟೆಪಾಡು, ಅದು ತಪ್ಪಲ್ಲ. ಆದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆ. 4-6 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಅವ್ರ ಜೀವನಕ್ಕೆ ಒಂದಷ್ಟು ಬೆಳಕು ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಅಂತಹ ವಿದ್ವತ್ತನ್ನು ನೀವು ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಜೀವನ ಯಾವತ್ತೂ ಬೆಳಕಲ್ಲೇ ಇರುತ್ತೆ. ಇಲ್ಲಿವರೆಗೂ ನೀವೇನೇ ಕಷ್ಟಗಳನ್ನು ನೋಡಿದ್ರು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಅಂದರೆ ಜೀವನ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ, ಒಳ್ಳೇದಾಗುತ್ತೆ. ನಿಮ್ಮ ಸ್ವರತರಂಗದಲ್ಲಿ ಇನ್ನೊಂದು 6 ತಿಂಗಳು, ಮುಂದಿನ 6 ತಿಂಗಳು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಬಹಳ ಜಾಗೃತಿ ತೆಗೆದುಕೋಬೇಕು. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ದೆ ಆದರೆ ಮುಂಬರ್ತಕ್ಕಂಥ ದಿನಗಳು ಖಂಡಿತ ಯಾವ ತೊಂದರೆ ಇಲ್ಲ, ನೆಮ್ಮದಿಯಾಗಿರ್ಬೋದು ತಾಯಿ. ಒಳ್ಳೇದಾಗ್ಲಮ್ಮ. ಇದೇ ಭಾನುವಾರ ವೀಕ್ಷಕರೇ ಗುರೂಜಿ 2 ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮೊದಲು ಗುರೂಜಿ ಭೇಟಿ ಕೊಡುವಂತಹ ಕಾರ್ಯಕ್ರಮದ ವಿವರ ಅಂತಂದ್ರೆ, ಗುರೂಜಿ ಭೇಟಿ ಕೊಡ್ತಿರುವಂತಹ ಸ್ಥಳ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಗೊಟ್ಟಿಗೆರೆ ಅಂಚೆಯಲ್ಲಿ ಬರುವಂತ ದೊಡ್ಡ ಕಮ್ಮನಹಳ್ಳಿಗೆ ಗುರೂಜಿ ಭೇಟಿ ಕೊಡ್ತಾರೆ. ಅಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ವೀಕ್ಷಕರ. ಜೊತೆಗೆ ಕಮ್ಮನಹಳ್ಳಿಯ ಬಹುದೊಡ್ಡ ಜಾತ್ರೆಯನ್ನ ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷವೂ ಈ ಒಂದು ಜಾತ್ರೆಯಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತಾರೆ. ಆದರೆ ಈ ಬಾರಿಯ ವಿಶೇಷತೆ ಅಂತಂದ್ರೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವನ್ನ ಆ ರಥೋತ್ಸವಕ್ಕೆ ಅರ್ಪಿಸುವಂತ ಒಂದು ಪದ್ಧತಿಯನ್ನ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಬೆಳಗ್ಗೆ 11 ಗಂಟೆಯ ನಂತರ ಗುರುಜಿ ಆ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇದು ಒಂದು ಕಾರ್ಯಕ್ರಮದ ವಿವರ. ಆದ್ರೆ ಈ ಕಾರ್ಯಕ್ರಮದ ನಂತರ ಗುರುಜಿ ಮತ್ತೊಂದು ಕಾರ್ಯಕ್ರಮಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಅವರು ಭೇಟಿ ಕೊಡ್ತಾರೆ ತುಮಕೂರು ಜಿಲ್ಲೆ ಚೀನಹಳ್ಳಿ ತಾಲೂಕು ಚೆಟ್ಟಿಕೆರೆ ಹೋಬಳಿಯ ಗೋಡೆಗೆರೆ ಅಂಚೆಯಲ್ಲಿ ಬರುವಂತ ಸೋಮನಹಳ್ಳಿಗೆ ಸಂಜೆ 4 ಗಂಟೆಗೆ. ಅಲ್ಲಿ ಶ್ರೀ ದೊಡ್ಡಮ್ಮ ದೇವಿಯವರ ನೂತನ ಸ್ಥಿರ ಮತ್ತು ಚರ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಕೂಡ ಇರುತ್ತೆ. ಈ ಕಾರ್ಯಕ್ರಮ ಮುಗಿದ ನಂತರ ಗುರುಜಿಯವರಿಂದ ಆಶೀರ್ವಚನ ಕಾರ್ಯಕ್ರಮ ಕೂಡ ಇರುತ್ತೆ. ವೀಕ್ಷಕರೇ, 2 ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಾವು ಕೂಡ ಭೇಟಿ ಕೊಡಬಹುದು ಅಂತ ಹೇಳ್ತಾ ರಾಶಿ ಫಲವನ್ನ ಮುಂದುವರಿಸುತ್ತಾ ಗುರುಜಿ ಈಗ ಸಿಂಹರಾಶಿಯಿಂದ. ಖಂಡಿತಪ್ಪ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಪ್ರತಿದಿನದ ಗರ್ಜನೆ, ಪ್ರತಿದಿನದ ಕೆಲಸ ಕಾರ್ಯಗಳು ಒಂದಿಷ್ಟು ವಿಶೇಷತೆಯೇ ಕಾಣ್ತಾ ಇರ್ತೀರಿ. ಆದರೆ ಇವತ್ತು ಕೆಲಸಗಳಲ್ಲಿ ಅಂಥ ವಿಶೇಷತೆ ಇಲ್ಲ. ಲಾಭ ಕಡಿಮೆ, ನಷ್ಟ ಜಾಸ್ತಿ. ಕೈಲಿರ್ತಕ್ಕಂಥದ್ದನ್ನು ಕಳ್ಕೊಳ್ತೀರಿ. ನಿಮ್ಮ ಕೈ ನೀವು ಪ್ರತಿ ಸತಿ ಸಾಮಾನ್ಯಕ್ಕೆ ಇನ್ನೊಬ್ಬರು ಆಹಾರಗಳು ಕೊಡಿಸುವಂಥದ್ದು ಅಥವಾ ಇನ್ನೊಬ್ಬರು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಭಾಗಿಯಾಗಿ ಅದರಲ್ಲೂ ಒಂದಿಷ್ಟು ಲಾಭ ನೋಡ್ತಕ್ಕಂಥದ್ದು ಕ್ಷಣಗಳು ನಿಮಗಿತ್ತು. ಆದರೆ ಇವತ್ತು ಹಾಗಾಗಲ್ಲ. ಇವತ್ತು ನಿಮ್ಮ ಕೈಯಿಂದ ಖರ್ಚು ವೆಚ್ಚ ಜಾಸ್ತಿ ಇದೆ. ನಿಮ್ಮ ಪಾಕೆಟಲ್ಲಿರ್ತಕ್ಕಂಥ ಹಣವನ್ನು ತೆಗಿಬೇಕು, ಖರ್ಚು ಮಾಡಬೇಕು. ಅಂತಹ ಒಂದು ಪ್ರಮೇಯ ಇವತ್ತು ಸಾಕಷ್ಟು ಇರುತ್ತೆ. ಸಿಂಹರಾಶಿಯವರು ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನು ಬೇಕು. ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದಿಷ್ಟು ದಾರಿ ಬೇಕಾದರೆ, ಒಂದಿಷ್ಟು ಅಭಿವೃದ್ಧಿ ಬೇಕಾದರೆ ನೀವು ಮಾಡ್ತಕ್ಕಂತಹ ನಿಮ್ಮ ಅಭಿವೃದ್ಧಿಗೆ ಬೇಕಾದಂಥ ರೀತಿಯಲ್ಲಿ ನೀವು ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಒಂದು ಬೇವಿನ ವೃಕ್ಷಕ್ಕೆ ಒಂದು 11 ನಮಸ್ಕಾರ ಮಾಡಿ ನಂತರ ನಿಮ್ಮ ಕೆಲಸಗಳನ್ನು, ನಿಮ್ಮ ಕಾಯಕವನ್ನು ನೀವು ಮುಂದುವರಿಸಿದ್ದೆ ಆದರೆ ಸಿಂಹರಾಶಿಯವರಿಗೆ ಒಂದಿಷ್ಟು ಬೆಳಕು ಕಾಣಬಹುದು. ಏನೇ ಆದರೂ ಸಂಜೆ 4 ಗಂಟೆ ತನಕ ಇವತ್ತು ಅಂಥ ಒಂದು ಒಳ್ಳೆಯ ದಿನ ಅಲ್ಲ. 4 ಗಂಟೆ ಮೇಲೆ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅಧಿಕವಾದಂತಹ ಮೈಕೈ ನೋವು, ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕನ್ಯಾ ರಾಶಿಯವರು ಬಹಳ ನೋವಿಂದ ಇರ್ತೀರಿ. ಆದರೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತೀರಿ. ಜೊತೆಗೆ ತುಂಬ ದಿನಗಳಿಂದ ನಿಮ್ಮ ಉದ್ಯೋಗವನ್ನು ಬದಲಾಯಿಸುವಂಥದ್ದು ಅಥವಾ ಉದ್ಯೋಗಕ್ಕೆ ಬೇಕಾದಂಥ ರೀತಿಯಲ್ಲಿ ಬೇರೊಂದು ಕೆಲಸದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಅಥವಾ ಮಾಡ್ತಕ್ಕಂಥ ಉದ್ಯೋಗ, ಅದರ ಜೊತೆಗೆ ಮತ್ತೊಂದು ಉದ್ಯೋಗವನ್ನು ಮಾಡಿ ನಿಮ್ಮ ರೆವಿನ್ಯೂ ಅಂದರೆ ಇರ್ತಕ್ಕಂಥ ಸಂಪಾದನೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೂ ಬಹಳ ಆಲೋಚನೆ ಮಾಡ್ತಿರ್ತೀರಿ. ಆದರೆ ಅಂತಹ ಕಾಯಕವನ್ನು ಇವತ್ತು ನೀವು ಮುಂದುವರಿಸ್ಬೋದು.
ಅಂತಹ ಒಂದು ವ್ಯವಸ್ಥೆ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬಹಳ ವಿಶೇಷವಾದ್ರಿಂದ ಧೈರ್ಯವಾಗಿ ತಾವು ಮುಂದುವರಿಸಬಹುದು. ಬಹಳ ಅನುಕೂಲ ಪಡ್ತಕ್ಕಂಥ ದಿನ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ನೆರವು, ಅಂದರೆ ಬೇರೊಬ್ಬರು ಸಹಾಯ ಮಾಡ್ತಕ್ಕಂಥದ್ದು. ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡಿ ನಿಮ್ಮನ್ನು ಗುರುತಿಸಿ ನಿಮಗೊಂದಿಷ್ಟು ಸಹಾಯ ಮಾಡುವಂಥ ಮನಸ್ಥಿತಿ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವರಿಂದ ಇದೆ. ಜೊತೆಗೆ ನೀವು ಯಾರನ್ನ ನಮ್ಮೋರು ಅಂತ ಅಂದ್ಕೊಳ್ತೀರೋ, ಯಾರು ನಿಮ್ಮ ಜೊತೆಯಲ್ಲಿದ್ದು ಇಷ್ಟು ದಿವಸ ನಿಮ್ಮ ಸಹಾಯ ಮಾಡ್ತೀವಿ ಅಂತ ಹೇಳ್ತಿದ್ರು, ಅಂತಹ ವ್ಯಕ್ತಿಗಳು ದೂರ ಆಗ್ತಾರೆ. ಹೊಸ ವ್ಯಕ್ತಿಗಳು ಪುನಃ ನಿಮಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಜೊತೆಗೆ ಇವತ್ತು ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮೊಳಗಿರ್ತಕ್ಕಂಥ ಕೆಲಸಗಳನ್ನು, ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಎಲ್ಲೋ ಒಂದು ಕಡೆ ಕೈಲಾಗದಿರ ಸುಸ್ತಾಗಿ ಕೂತ್ಕೊಂಡ್ರು ಮತ್ತೆ ಯಾರಿಂದಲಾದರೂ ಅದಕ್ಕೆ ಒಂದಿಷ್ಟು ಸಹಾಯ ಸಿಕ್ಕಿ ಆ ಕೆಲಸಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಬೇಕಾದಂಥ ಅಣಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಿಮಗೆ ಸಿಗುತ್ತೆ. ಸಾಧ್ಯವಾದರೆ ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3ರಿಂದ 4:20 ತನಕ ನಿಮ್ಮ ಪ್ರಯಾಣನ ನಿಲ್ಲಿಸಿ. ಈ ಸಮಯದಲ್ಲಿ ಪ್ರಯಾಣ ಬೆಳೆಸುವಂಥದ್ದು ಸಮಂಜಸ ಅಲ್ಲ. ಎಚ್ಚರ ಇರಲಿ. ಮತ್ತು ಅರ್ಧ ತಲೆನೋವಿಂದ ಒದ್ದಾಡ್ತೀರಿ. ಇದಕ್ಕೆ ಅರ್ಧ ತಲೆನೋವು ತಲೆನೋವಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಇದ್ದರೂ, ತಲೆನೋವು ಅಂತ ನಿಮಗೆ ಅನಿಸಿದ್ರೆ ಹಿಂದಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ವೈದ್ಯರ ಸಲಹೆ ಇಲ್ದಿರ ಯಾವುದೇ ಕಾರಣಕ್ಕೂ ಮಾತ್ರೆಗಳನ್ನು ಅಂಗಡಿಯಲ್ಲಿ ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಮಾತ್ರೆಗಳನ್ನು ಕೊಂಡು ಅದನ್ನು ಆಹಾರವಾಗಿ ತೆಗೆದುಕೊಳ್ತಕ್ಕಂಥ ಮಾತ್ರೆಗಳು ತಗೊಳ್ಳುವಂಥದ್ದು, ಇಂಥದ್ದು ಮಹಾಪರಾಧ ಆಗುತ್ತೆ. ತಪ್ಪು ಮಾಡಬೇಡಿ. ಯಾಕೆಂದರೆ ಇವತ್ತಿನ ಕಾಲಧರ್ಮ, ಇವತ್ತಿನ ಆಹಾರ ಪದ್ಧತಿಗಳು, ಇವತ್ತು ನಿಮ್ಮ ದೇಹಸ್ಥಿತಿ ಇರ್ತಕ್ಕಂಥದ್ದು ಸಮಂಜಸ ಅಲ್ಲ. ವೈದ್ಯರ ಸಲಹೆಯೊಂದಿಗೆ ಮಾತ್ರೆ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಅಧಿಕವಾದಂತಹ ಬೆನ್ನೋವು, ಸುಸ್ತು, ಮೈಕೈ ನೋವು ಅಥವಾ ಆರೋಗ್ಯದಲ್ಲಿ ಸರಿ ಇಲ್ಲದಿರತಕ್ಕಂಥದ್ದು, ಮತ್ತು ಯಾವುದಾದ್ರು ಒಂದು ವಿಚಾರ ಆಳವಾಗಿಟ್ಕೊಂಡು ಇದು ನಮಗೆ ಬೇಕಾ ಬೇಡವಾ, ಅಥವಾ ನಾವು ಹೀಗಿರೋದು ಸರಿನಾ ತಪ್ಪಾ, ಈ ಪ್ರಕಾರವಾಗಿ ಇಲ್ಲದ ಆಲೋಚನೆಗಳು ಮಾಡ್ತಾ ಎಲ್ಲಿ ಕೂತ್ರೆ ಅಲ್ಲೇ ಕೂರಬೇಕಾಗತ್ತೆ, ಎಲ್ಲಿ ನಿಂತರೆ ಅಲ್ಲೇ ನಿಲ್ಲಬೇಕಾಗತ್ತೆ. ಒಳಗಡೆ ನಿಮಗೆ ಯಾರೊಬ್ಬರು ಏನು ಅಂದ್ಕೊಳ್ತಾರೋ, ಏನಾಗುತ್ತೋ, ಯಾವ ರೀತಿ ಇರಬೇಕು ಅನ್ನೋ ಒಂದು ಮನಸ್ಥಿತಿನ ಭಾಳ ತಂದುಕೊಂಡಿರ್ತೀರಿ. ಆದರೆ ಒಂದು ನಡೆಸುವಂಥದ್ದು, ನಡೆಯುವಂಥದ್ದು ಎಲ್ಲವೂ ಅಗೋಚರ. ಒಂದು ಅಗೋಚರವಾಗಿರೋ ಶಕ್ತಿ ಮಾತ್ರ ನಮ್ಮ ಜೊತೆ ಇರುತ್ತೆ. ಆ ಶಕ್ತಿಯಿಂದಲೇ ಕೆಲಸ ಕಾರ್ಯಗಳು ನಡೀತಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳಲ್ಲಿ ಎಲ್ಲವೂ ಸಹಿತ ಚಂಚಲವಾಗಿರ್ತಕ್ಕಂಥದ್ದು, ಮನಸ್ಥಿತಿಯಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂತಹ ಪರಿಸ್ಥಿತಿ ಎದುರಾಗಿರ್ಬೋದು. ಇವತ್ತು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಇಷ್ಟದೇವರನ್ನ ನೀವು ಆರಾಧನೆ ಮಾಡ್ತಾ, ನಿಮ್ಮ ಮನೆದೇವರ ಆಶೀರ್ವಾದ ನಿಮಗಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯ ಯಶಸ್ಸಿನ ಫಲ ನಿಮಗೆ ಸಿಗುತ್ತೆ. ದುರ್ಗಾದೇವಿ ಆರಾಧನೆ ಮಾಡಿ. ಜೊತೆಗೆ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕೈಯಿಂದ ಏನಾರು ಒಂದಿಷ್ಟು ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥವನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿ, ಸಾಕಷ್ಟು ಲಾಭವನ್ನು ತಾವು ಕಾಣಬಹುದು. ಒಳ್ಳೆಯದಾಗಲಿ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಪುಷ್ಪಲತಾ ಅಂತ ಮೇಡಮ್. ಪುಷ್ಪ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರು ಹೊಸಕೆರೆಹಳ್ಳಿಯಿಂದ ಮೇಡಮ್. ಹೊಸಕೆರೆಹಳ್ಳಿಯಿಂದ ಯಾರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೀರಮ್ಮ? ಮೇಡಮ್ ಮನೆ ಬಗ್ಗೆ ಮೇಡಮ್, ಸ್ವಲ್ಪ ಮನೆ ಪ್ರಾಬ್ಲಮ್ ಜಾಸ್ತಿ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿ ಮೇಡಮ್. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ಹೊಸಕೆರೆಹಳ್ಳಿ ಗುರುಜಿ ಸುಮಾರು ಸಲ ನೋಡಿದ್ದೀನಿ ನಿಮ್ಮನ್ನ. ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಓಡಾಡಿದಿರ, ಬಟ್ ನಿಮ್ಮ ಹತ್ರ ಮಾತಾಡಕ್ಕೆ ಆಗಿಲ್ಲ ಗುರುಜಿ. ಅಲ್ಲೆಲ್ಲ ಮನೆ ಕಟ್ಟಿದೀವಿ ಗುರುಜಿ. 2 ವರ್ಷ ಆಯ್ತು, 3 ವರ್ಷ ಆಯ್ತು. ಮನೆ ಕಟ್ಟಿ ಒಂದ್ 2 ತಿಂಗಳಿಗೆ ಅತ್ತೆ ತೀರೋದ್ರು. ಅದಾದಿ 1 ವರ್ಷಕ್ಕೆ ಮಾವ ತೀರೋದ್ರು. ಆಮೇಲೆ ಮತ್ತೆ ಇವಾಗ 1 ತಿಂಗಳಲ್ಲಿ ನಮ್ಮ ಹಸ್ಬೆಂಡ್ಗೆ ಆಪರೇಷನ್ ಆಯ್ತು ಗುರುಜಿ. ಏನಿದು ಮೇಲಿಂದ ಮೇಲೆ ಇಷ್ಟೊಂದು ಸಮಸ್ಯೆಗಳು ಹೇಳ್ತಿದ್ದೀರಿ? ಸರ್ ಗುರುಜಿ, ತುಂಬಾ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಸಾಲ ಅಂತ ಸಾಲನೇ ಆಗೋಗಿದೆ ಗುರುಜಿ. ಅವರು ಸಂಪಾದನೆ ಮಾಡೋದು ಒಬ್ರೇ ಮಗ ಇರೋದು. ಊರಲ್ಲಿ ಸ್ವಲ್ಪ ಜಮೀನಿದೆ, ಬಟ್ ನೋಡ್ಕೊಳಕ್ ಆಗ್ತಾ ಇಲ್ಲ, ಲೋಕು ಆಗ್ತಾ ಇಲ್ಲ. ಇವಾಗ ವರ್ಷದ ಸ್ಥಿತಿ ಇವಾಗ ಒಂದ್ ವಾರದಲ್ಲಿ ಮಾಡಿದ್ವಿ ಗುರುಜಿ ಮಾವ ಅವ್ರದ್ದು. ಗುರುಜಿ ಅದೇನು ಅವ್ರ ಹಸ್ಬೆಂಡ್ ಇಲ್ಲ ಗುರುಜಿ, ಕೆಲ್ಸ ಕೊಟ್ಟೋಗ್ರೆ, ಅದಕ್ಕೆ ನಾನೇ ಮಾತಾಡ್ತಾ ಇದೀನಿ ಗುರುಜಿ. ಮನೆ ಯಾರ ಹೆಸರಲ್ಲಿದೆ ಅಮ್ಮ? ಮನೆ ನಮ್ಮ ಹಸ್ಬೆಂಡ್ ಹೆಸರಲ್ಲಿ ಇದೆ ಗುರುಜಿ. ಅವ್ರ ಜನ್ಮ ನಕ್ಷತ್ರ ಗೊತ್ತಾ ತಾಯಿ? ಇದು ಗುರುಜಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಗುರುಜಿ. ಪುಬ್ಬ ನಕ್ಷತ್ರ ಸಿಂಹರಾಶಿ. ಆದ್ರೆ ಪುಬ್ಬ ನಕ್ಷತ್ರ ಸಿಂಹರಾಶಿಗೆ ನೀವು ಹೇಳುವಷ್ಟು ಇಷ್ಟೊಂದು ದೊಡ್ಡ ಸಮಸ್ಯೆಗಳಿಲ್ಲ ಈಗ. ಹೌದಾ ಗುರುಜಿ? ಆದ್ರೆ ಎಲ್ಲೋ ಜನ್ಮ ನಕ್ಷತ್ರದಲ್ಲಿ ವ್ಯತ್ಯಾಸಗಳಿದೆ. ಅದಕ್ಕಾಗಿ ನಾಮ ನಕ್ಷತ್ರ, ಜನ್ಮ ನಕ್ಷತ್ರ ಇದೆಲ್ಲವನ್ನು ವ್ಯಕ್ತಿ ಎದುರುಗಡೆ ಇದ್ರೆ ಮಾತ್ರವೇ ಭವಿಷ್ಯತ್ತು ಕರೆಕ್ಟ್ ಆಗಿರುತ್ತೆ ಅನ್ನೋದಕ್ಕೆ ಇದಕ್ಕೋಸ್ಕರನೇ. ಇನ್ನು ಎರಡನೇದು, ನಿಮ್ಮ ಸ್ವರತರಂಗ ಪ್ರಕಾರ ನೀವು ಹೇಳುವಂತಹ ಪ್ರಶ್ನೆಗಳಿಗೆ, ನೀವು ಹೇಳುವಂತ ಈ ಸಮಸ್ಯೆಗಳ ಪರಿಹಾರ ಮನೆಯಿಂದಲೇ ಸಮಸ್ಯೆ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆಂದ್ರೆ ಮನೆ ಕಟ್ಟಿ ಕಷ್ಟಪಟ್ಟು ಗೃಹ ಪ್ರವೇಶ ಮಾಡಿ ಅಲ್ಲಿ ನೀವು ಮನೆಯೊಳಗೆ ವಾಸ ಮಾಡಿ, ಇನ್ನೊಂದು ಸಾವು ಅಂತಕ್ಕಂಥದ್ದು ನಾವು ಮನೆಗೆ ಬಂದ್ಮೇಲೆ ಹೀಗಾಯ್ತು ಅನ್ನೋದು ತಪ್ಪಾಗತ್ತೆ. ಹುಟ್ಟು ಸಾವು ಭಗವಂತ ನಿರ್ಣಯಿಸಿರ್ತಾನೆ. ಜೊತೆಗೆ ಯಾವ ಕಾಲಕ್ಕೆ ಏನೇನಾಗಬೇಕು ಅದು ಆಯಾ ಕಾಲಕ್ಕೆ ಅದು ಆಗೇ ಆಗುತ್ತೆ, ತಪ್ಸಕ್ ಆಗೋದಿಲ್ಲ. ಹಾಗಾಗಿ ಯಾವತ್ತೂ ಮನೆ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ನಾವು ಈ ಮನೆಗೆ ಬಂದ್ಮೇಲೆ ಹಿಂಗಾಯ್ತು ಅನ್ನೋ ಆಲೋಚನೆ ನಿಮಗೆ ಬೇಡ.
ಇಲ್ಲ ಆದ್ರೆ ಮುಂದೆ ನಿಮ್ಗೆ ಅಭಿವೃದ್ಧಿ ಆಗಬೇಕು, ಅದರ ಬಗ್ಗೆ ಅಷ್ಟು ಚಿಂತನೆ ಮಾಡೋಣ. ಗುರುಜಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಒಂದ್ಸತಿ ನಿಮ್ಮ ದಂಪತಿಗಳ ಸಮೇತ ನೀವು ಮನೇಲಿರೋರೆಲ್ಲರೂ ನಿಮ್ಮ ಮನೆ ದೇವರ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ಜೊತೆಗೆ ಒಂದು 4 ಶನಿವಾರ 4 ಶನಿವಾರ ಹತ್ತಿರದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಗೆ ತೆಂಬಿಟ್ಟಿನಿಂದ ಆರತಿ ಮಾಡಿ. ತೆಂಬಿಟ್ಟಿನಿಂದ ಆರತಿ ಮಾಡಿಬಿಟ್ಟು ಬೇವಿನ ಮರಕ್ಕೆ ನಿಮ್ಮ ಯಜಮಾನರಿಗೆ ಹೇಳಿ, ಬೆಳಗ್ಗೆ ಮನೆಯಿಂದ ಆಚೆ ಹೊರಡೋಕ್ ಮುನ್ನ ಬೇವಿನ ಮರಕ್ಕೆ ಒಂದು 4 ನಮಸ್ಕಾರ ಮಾಡಿ, 4 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ಒಂದು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಬೇಕು. ಇದಿಷ್ಟು ಮಾಡ್ಕೊಂಡು ಅವ್ರು ಆಚೆ ಹೊರಡೋದ್ರಿಂದ ಸಾಕಷ್ಟು ಯಶಸ್ಸಾಗತ್ತೆ. ಮನೇಲಿರ್ತಕ್ಕಂಥ ಕರ್ಮಕ್ಲೇಶಗಳು ದೂರ ಆಗತ್ತೆ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಅಭಿವೃದ್ಧಿ ಆಗತ್ತೆ. ಮಾಡಿಸಿಮ್ಮ, ಒಳ್ಳೇದಾಗ್ಲಿ. ಧನ್ಯವಾದ ಪುಷ್ಪ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ತುಂಬಾ ಪ್ರೀತಿಯಿಂದ ತುಂಬಾ ಕಷ್ಟಪಟ್ಟು ಮನೆಯನ್ನ ಕಟ್ಕೊಂಡಿರ್ತಾರೆ. ತುಂಬಾ ಆಸೆಪಟ್ಟು ಗೃಹ ಪ್ರವೇಶ ಮಾಡಿ ಮನೆಗೆ ಹೋದಂತ ವೇಳೆ ಈ ರೀತಿ ಅವಘಡಗಳಾದಾಗ ಬಹಳಷ್ಟು ನೋವಾಗುತ್ತೆ. ಜೊತೆಗೆ ಸಹಜವಾಗಿ ಬರುವಂತ ವಿಚಾರಗಳಿದು, ಈ ಮನೆಯಿಂದಾಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು. ಖಂಡಿತಮ್ಮ, ಇದು ತುಂಬಾ ಜನಗಳಲ್ಲಿ ಇದೊಂದು ಸಂದೇಹ ಇದೆ. ಕೆಲವರು ಮನೆ ಗೃಹ ಪ್ರವೇಶ ಮನೆ ಕಟ್ತಾರೆ, ಕಷ್ಟಪಟ್ಟು ಮನೆ ಕಟ್ತಾರೆ, ಸಾಲ ಸೋಲ ಮಾಡಿ ಮನೆ ಕಟ್ತಾರೆ. ಮನೆ ಕಟ್ಟಿದಾಗ ಇಲ್ಲಿ ಒಂದು ವಿಚಾರ ಬಹಳ ಸ್ಪಷ್ಟೀಕರಿಸಕ್ಕೆ ಇಷ್ಟಪಡ್ತಿದ್ದೇನೆ. ಮನೆ ಕಟ್ಟೋದು ಹಿಂದೆ ದೊಡ್ಡವರು ಹೇಳಿದ್ರು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಮದುವೆ ಮಾಡ್ಬೋದು, ಆದರೆ ಮನೆ ಕಟ್ಟಕ್ಕಾಗಲ್ಲ. ಮದುವೆ ಬೇಕಾದ ಅಣಿ ಮಾಡಿ ಎಲ್ಲ ವ್ಯವಸ್ಥೆಗಳಿರುತ್ತೆ. ಅಕಸ್ಮಾತ್ ಸ್ವಲ್ಪ ಹಣಕಾಸು ಕಡಿಮೆ ಆಯಿತು, ಅಥವಾ ಮದುವೆ ಮಾಡುವ ಕಾಲದಲ್ಲಿ ದವಸ ಧಾನ್ಯಗಳು ಕಡಿಮೆ ಆಯಿತು, ಬಂದಂತಹ ಜನಕ್ಕೆ ಉಪಚಾರ ಕಡಿಮೆ ಆಯಿತು, ಅಥವಾ ಮದುವೆಗೆ ಬೇಕಾದಂತಹ ಅಥವಾ ವರನಿಗೆ ಕೊಡಬೇಕಾದಂತಹ ವಸ್ತು ಏನಿದೆಯೋ, ಚಿನ್ನ ಬೆಳ್ಳಿ ಬಂಗಾರ ಕಾರು ಏನಿದೆಯೋ ಅದರಲ್ಲಿ ಕಡಿಮೆ ಆದರೂ ಸಹಿತ ಅವನು ಕೈಯೋ ಕಾಲ ಹಿಡಿದು, ಅಪ್ಪ ಮದುವೆ ಮಾಡ್ಕೊಳ್ಳಯ್ಯ, ಅಥವಾ ಇಂತಹ ತೊಂದರೆ ಆಗಬಾರ್ದು, ಮದುವೆ ಮುಹೂರ್ತದಲ್ಲಿ ಇಬ್ಬರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಸಮಾಧಾನವಾಗಿ ಯಾರಾದರೂ 4 ಜನ ಬುದ್ಧಿಮಾತ ಹೇಳಿದ್ರೆ ಅಲ್ಲಿ ತಾಳಿ ಕಟ್ತಾರೆ, ಅಲ್ಲಿ ಮದುವೆ ಆಗೋಗ್ಬಿಡುತ್ತೆ. ಆದರೆ ಮನೆ ಕಟ್ಟಬೇಕಾದ್ರೆ ಒಂದು ಮಳೆ ಇಲ್ಲ ಅಂದರೆ ಕೆಲಸ ಆಗಲ್ಲ, ಒಂದು ಬಾಂಡ್ಲಿ ಮರಳಿಲ್ಲ ಅಂದರೆ ಕೆಲಸ ಆಗಲ್ಲ, ಒಂದು ಸಣ್ಣದ ಒಂದು 4 ಜಲ್ಲಿ ಇದ್ದರೂ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಜಲ್ಲಿ ಕಡಿಮೆ ಆಯಿತು ಅಂದರೆ ಅಲ್ಲಿ ಆ ಕೆಲಸ ನಿಂತೋಗ್ಬಿಡುತ್ತೆ. ಹಾಗೆ ಸಿಮೆಂಟ್ ಒಂದು ಮೂಟೆ ಇಲ್ಲ, ಫೈನಲ್ ಇದೆ, ಟೀಚಿಂಗ್ ಫೈನಲ್ ಮುಗಿತಾ ಇರ್ತಕ್ಕಂಥದ್ದು, ಅಲ್ಲಿ ಗಾರೆ ಕೆಲಸಕ್ಕೆ ನಿಂತು ಹೋಗ್ತಾ ಇದೆ, ಅದಕ್ಕೆ ಸುಣ್ಣ ಬಣ್ಣ ಆಗ್ತಾ ಇಲ್ಲ, ಅಥವಾ ಗಾರೆ ಕೆಲಸಕ್ಕೆ ಕಬ್ಬಿಣ ಬೇಕಾಗಿದೆ, ಯಾವುದೇ ಒಂದು ವಿಚಾರ, ಒಂದು ಸಣ್ಣದಾದಂಥ ಒಂದು ವಸ್ತು ಇಲ್ಲ ಅಂದರೆ ಅಲ್ಲಿ ಕೆಲಸ ನಿಂತ್ಕೊಳ್ತೇವೆ ವಿನಃ ಮನೆ ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ಹಿಂದೆ ದೊಡ್ಡವರು ಮಾಡಿರೋದೇನಪ್ಪ ಅಂದರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋದಿತ್ತು. ಅಂದರೆ ಎರಡೂ ಕಷ್ಟ ಅಂತ. ಆದರೆ ಕಷ್ಟದಲ್ಲಿ ಜಾಸ್ತಿ ಕಷ್ಟ ಮನೆ ಕಟ್ಟುವಂಥದ್ದೇ. ಅದು ಹಿಂದೂ ಇದೆ, ಇವತ್ತಿಗೂ ಇದೆ. ಇನ್ನೂ ಈ ವಿಚಾರ ಹೇಳೋದಿದೆ, ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಗುರುಜಿ ಭೇಟಿ ಕೊಡುವಂತ ಕಾರ್ಯಕ್ರಮದ ವಿವರವನ್ನ ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇ ಶುಕ್ರವಾರ ಅಂದ್ರೆ ನಾಳೆ 1ನೇ ತಾರೀಕು ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಶಿರಸಂಗಿಗೆ ಇಲ್ಲಿ ನಡೆಯುತ್ತೆ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಯೋಜಿತ ವೇದಮಾತಾ ಶ್ರೀ ಗಾಯತ್ರಿ ಸಂಸ್ಕೃತ ಗುರುಕುಲ ಅಭಿವೃದ್ಧಿ ಸಂಘದವರು. ಈ ಕಾರ್ಯಕ್ರಮಕ್ಕೆ ಗುರುಜಿ ಭೇಟಿ ಕೊಡ್ತಾರೆ. ತಾವು ಕೂಡ ಭೇಟಿಯನ್ನ ಕೊಡಬಹುದು. ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಅಂತ ಗುರುಜಿಯವರು ಕುಂಕುಮಾರ್ಚನೆಯನ್ನ ಹಮ್ಮಿಕೊಳ್ತಾರೆ. ಜೊತೆಗೆ ಪುಷ್ಪಾರ್ಚನೆ ಕಾರ್ಯಕ್ರಮ ಕೂಡ ಇರುತ್ತೆ. ವೀಕ್ಷಕರೇ, ಆ ಭಾಗದ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ ಭಾನುವಾರದ ಕಾರ್ಯಕ್ರಮವನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಅದರ ವಿವರವನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದೇ ಭಾನುವಾರ ಒಟ್ಟು 2 ಧಾರ್ಮಿಕ ಕಾರ್ಯಕ್ರಮಗಳಿಗೆ ಗುರುಜಿ ಭೇಟಿಯನ್ನು ಕೊಡ್ತಾ ಇರುವಂತದ್ದು. ಮೊದಲು ಭೇಟಿ ಕೊಡ್ತಾರೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಗುಟ್ಟಿಗೆರೆ ಅಂಚಿಲಿ ಬರುವಂತ ದೊಡ್ಡಕಮ್ಮನಹಳ್ಳಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಕಮ್ಮನಹಳ್ಳಿ ಜಾತ್ರಾ ಮಹೋತ್ಸವ ಕೂಡ ಇರುತ್ತೆ. ಪ್ರತಿ ವರ್ಷವೂ ಸಾಕಷ್ಟು ವಿಶೇಷತೆಯಿಂದ ಈ ಜಾತ್ರೆಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಈ ಬಾರಿಯ ವಿಶೇಷತೆ ಅಂತ ಅಂದ್ರೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಅಂದ್ರೆ ಪುಷ್ಪವನ್ನು ಅರ್ಪಿಸುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡಬಹುದು. ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ನಡೆಯುವಂತ ಸ್ಥಳದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಯ್ತು. ಕಾರ್ಯಕ್ರಮ ಪ್ರಾರಂಭ ಆಗುವಂತ ಸಮಯ ಅಂದ್ರೆ ಗುರುಜಿ ಭೇಟಿ ಕೊಡುವಂತ ಸಮಯ ಅಂತಂದ್ರೆ ಬೆಳಗ್ಗೆ 11 ಗಂಟೆಯ ನಂತರ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮಕ್ಕೂ ಕೂಡ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ ಚೀನಾಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಗೋಡೆಕೆರೆ ಅಂಚಲಿ ಬರುವಂತ ಸೋಮನಹಳ್ಳಿಗೆ ಗುರುಜಿ ಭೇಟಿ ಕೊಡುವಂತದ್ದು. ಶ್ರೀ ದೊಡ್ಡಮ್ಮ ದೇವಿಯವರ ನೂತನ ಸ್ಥಿರ ಮತ್ತು ಚರ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ತಾವು ಕೂಡ ಕಾರ್ಯಕ್ರಮದಲ್ಲಿ ಭೇಟಿಯಾಗಬಹುದು ಅಂತ ಹೇಳ್ತಾ ಜೊತೆಗೆ ವೀಕ್ಷಕರ ರಾಶಿ ಫಲವನ್ನ ಮುಂದುವರಿಸುತ್ತಾ ಗುರುಜಿ ಧನು ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನ ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಇವತ್ತು ಮಾಡಿರ್ತಕ್ಕಂತಹ ತಪ್ಪುಗಳನ್ನು ಅರ್ಥಕೊಂಡು ಮುಂದಾಗದಂತಹ ಹಿಂದೆ ಮಾಡಿರ್ತಕ್ಕಂತಹ ತಪ್ಪನ್ನು ಮುಂದೆ ಮಾಡದಂತಹ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಯನ್ನು ತಂದುಕೊಳ್ತೀರಿ. ಎಷ್ಟೋ ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕೂ ಆಲೋಚನೆ ಮಾಡ್ತೀರಿ. ಸಾಕಷ್ಟು ಜನ ಮನೆ ಪರಿವಾರ ಕುಟುಂಬ
ಮಕ್ಕಳು ಇಂಥವ್ರ ಜೊತೆ ಸೇರಿ ಆಟ ಆಡುವಂಥದ್ದು, ಒಂದು ಸ್ವಲ್ಪ ನೆಮ್ಮದಿ ತಂದುಕೊಳ್ಳುವಂಥದ್ದು, ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ದಿವಸ ಭಾಳಷ್ಟು ನೆಮ್ಮದಿಯುತವಾಗಿ ಸಂತೋಷವಾಗಿ ತಾವಿರ್ತೀರಿ. ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹಿಂಸೆ ಅನ್ನಿಸ್ಬೋದು. ಯಾಕೆಂದರೆ ಸರಿಯಾದ ಸಮಯಕ್ಕೆ ಹಣಕಾಸು ಕೈಲಿಲ್ದಿರ ಯಾರಾದರೂ ಏನಾದ್ರು ಕೇಳಿದ್ರೆ ಅದನ್ನು ನೀವು ತೆಗೆದುಕೊಡೋಕ್ಕೋ ಅಥವಾ ನಿಮ್ಮದೇ ಆದಂಥ ಒಂದು ಮನಸ್ಥಿತಿ, ಒಂದು ಆಸೆ ಆಕಾಂಕ್ಷೆ ಇರುತ್ತೆ. ಆ ಆಸೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈಡೇರಿದ್ದರೆ ಇರಬಹುದು. ಏನೇ ಆದರೂ ಇವತ್ತು ದುರ್ಗಾ ಗಣಪತಿನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಶನಿ. ಇವತ್ತು ಆಸ್ಥಾನದಲ್ಲಿ ಶನಿ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲ. ಹಾಗಾಗಿ ಸ್ವಲ್ಪ ಚಂಚಲತೆ ಇದೆ. ಜೊತೆಲಿರ್ತಕ್ಕಂಥ ಬಂಧು ಬಾಂಧವರ ಮಧ್ಯದಲ್ಲಿ, ಅಂದರೆ ತುಂಬ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರಿರ್ತಾರೋ ಅಂಥವ್ರ ಮಧ್ಯದಲ್ಲೂ ಸಹಿತ ಸಣ್ಣ ಪುಟ್ಟ ವಿರಸ, ಎಲ್ಲೋ ಒಂದು ಕಡೆ ಮಾತಾಡ್ತಾ ವಿದ್ಮೇಲೆ ವ್ಯಾಜ್ಯಕ್ಕೆ ಬೀಳುವಂಥದ್ದು, ಗಲಾಟೆ ಮಾಡ್ಕೊಳ್ಳುವಂಥದ್ದು, ತೊಂದರೆ ಅನುಭವಿಸುವಂಥ ರೀತಿ ಸಾಕಷ್ಟು ನೋಡ್ತೀರಿ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಧೈರ್ಯದಿಂದ ನೀವು ಮಾಡ್ತಕ್ಕಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡೋದ್ರ ಬಗ್ಗೆ ಚಿಂತನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಒಂದಿಷ್ಟು ದಾನ ಧರ್ಮದ ಬಗ್ಗೆ ಚಿಂತನೆ ಮಾಡಿ. ಮತ್ತೊಂದು ವಿಶೇಷ, ಮಕರ ರಾಶಿಯವರು ಇವತ್ತಿನ ದಿವಸ ಮಧ್ಯಾಹ್ನ ನೀವು ಅನ್ನ ಆಹಾರ ತೆಗೆದುಕೊಳ್ಳೋದಕ್ಕೂ ಮುನ್ನ ಒಂದಿಷ್ಟು ಶ್ವಾನಗಳಿಗೆ, ನಾಯಿಗಳಿಗೆ ಏನಾದ್ರು ಒಂದಿಷ್ಟು ಪದಾರ್ಥವನ್ನು ಹಾಕಿ ಅನಂತರ ನೀವು ಊಟಕ್ಕೆ ಕೂತ್ಕೊಳ್ಳಿ. ಇವತ್ತಿನ ಆರೋಗ್ಯ ಸರಿ ಇರುತ್ತೆ, ಮನಸ್ಸಿಗೆ ಶಾಂತಿ ಅನಿಸುತ್ತೆ, ನೆಮ್ಮದಿಯಾಗಿ ಒಳ್ಳೆ ಕೆಲಸಗಳ ಕಡೆ ನಿಮ್ಮ ಗಮನ ಇರುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದ ಬಗ್ಗೆನೂ ನೆಮ್ಮದಿ, ಮನಸ್ಸಿಗೂ ಶಾಂತಿ, ಮಾಡ್ತಕ್ಕಂಥ ಕೆಲಸಗಳಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ನೆಮ್ಮದಿ ಇರತಕ್ಕಂಥದ್ದು, ಜೊತೆಗೆ ಇನ್ನಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಸಹಿತ ನೀವು ತಂದುಕೊಳ್ತೀರಿ. ದುರ್ಗಾ ಗಣಪತಿನ ಆರಾಧನೆ ಮಾಡ್ತಾ ಇವತ್ತು ಮಹಾಗಣಪತಿ ದುರ್ಗಾದೇವಿನ ಆರಾಧನೆ ಮಾಡೋದ್ರಿಂದ ಕುಂಭರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗಿರುತ್ತೆ. ಕುಂಭರಾಶಿಯವರು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥ ಕೊಡಿ. ಮನೆಯಿಂದ ಆಚೆ ಕೊಡುವಂಥ ಕಾಲ ಒಂದು ಚಿಟಿಕೆ ಉದ್ದಿನ ಬೆಳೆಯಿಂದ ದೃಷ್ಟಿ ತೆಗೆದು ಆಚೆಗೆ ಹಾಕೊಳ್ಳೋದ್ರಿಂದ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಆರೋಗ್ಯವೂ ಚೆನ್ನಾಗಿದೆ, ಮನಸ್ಸಿಗೂ ಚೆನ್ನಾಗಿದೆ, ನೆಮ್ಮದಿಯುತವಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಹಣಕಾಸಿನ ವಿಚಾರದಲ್ಲೂ ನೆಮ್ಮದಿ ಇದೆ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸಿನ ಹಾದಿ ನಿಮ್ಮದು. ತುಂಬ ದಿನಗಳಿಂದ ಒಂದಲ್ಲ ಒಂಥರ ಸಮಸ್ಯೆಗಳಿಗೆ ಸಿಲುಕೊಂಡು ಬಹಳ ನೋವು ಪಡ್ತಾ ಇರ್ತೀರಿ. ಆದರೆ ಇವತ್ತು ನಿಮಗೆ ಅರಿವಿಲ್ಲದಂತೆ ಸಾಕಷ್ಟು ಕೆಲಸಗಳನ್ನು ಗೆಲ್ತೀರಿ. ಜೊತೆಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರ ಜೊತೆಗೂಡಿ ಎಲ್ಲೋ ಒಂದು ಕಡೆ ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು, ನೆಮ್ಮದಿಯುತವಾಗಿರ್ತಕ್ಕಂಥದ್ದು, ಜೊತೆಗೆ ದೇವಾಲಯಗಳ ದರ್ಶನಕ್ಕೆ ಹೊರಟು ಬರ್ತಕ್ಕಂಥ ಒಂದು ಯೋಗ ಫಲವು ನಿಮಗೆ ಸಿಗುವಂಥ ಭಾಗ್ಯ ಇದೆ. ಒಳ್ಳೆಯದಾಗಲಿ. ಇವತ್ತಿನ ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳ ಮೇಲೂ ಸದಾ ಚೆನ್ನಾಗಿರಲಿ. ಜೊತೆಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಒಂದಿಷ್ಟು ವಿಶೇಷ ಸಿಗಲಿ. ಇನ್ನು ಕೋಪದ ವಿಚಾರ ಹೇಳಿದೆ. ಏನಪ್ಪ ಸಮಯ ಮೀರ್ತಾ ಬಂತು, ಪುನಃ ಇವತ್ತೂ ಗುರುಗಳೇನಾದ್ರು ಈ ಒಂದು ವಿಚಾರವನ್ನು ಕಂಪ್ಲೀಟ್ ಮಾಡ್ತಾರೋ ಅಥವಾ ನಾಳೆಗೆ ಮುಂದೂಡ್ಬಿಡ್ತಾರೋ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಹಾಗೆ ಮಾಡೋದಿಲ್ಲ. ಬರ್ಕೊಳ್ಳಿ. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ತಕ್ಕಂಥದ್ದು. ಕೂತ್ಕೊಳ್ಬೇಕಾದ್ರೆ ಒಂದು ಆಸನವನ್ನು ಹಾಕ್ಕೋಬೇಕು. ಬರೀ ನೆಲದ ಮೇಲೆ ಕೂತ್ಕೊಳ್ಬಾರ್ದು. ಚಾಪೆ, ಮಣೆ ಅಥವಾ ಒಂದು ಬೆಡ್ಶೀಟು ಅಥವಾ ಏನೋ ಒಂದು ಚಿಕ್ಕದಾದಂಥ ಒಂದು ಆಸನ ಹಾಕ್ಕೊಳ್ಳಿ. ನೀವು ಕೂತ್ಕೊಳ್ಳೋದರ ನಿಮ್ಮ ಮುಂಭಾಗದಲ್ಲಿ ಒಂದು ಕ್ಯಾಲೆಂಡ್ರು ಏನಾರು ಒಂದು ಹಾಕ್ಕೊಂಡು ಅಥವಾ ಒಂದು ಬೋರ್ಡ್ ಇಟ್ಕೊಂಡು ಅದರ ಮಧ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಡಿ. ಅಥವಾ ಬೋರ್ಡ್ ಬಿಳಿದಿದ್ದರೆ ಕಪ್ಪು ಚುಕ್ಕೆ, ಕಪ್ಪು ಬೋರ್ಡ್ ಇದ್ದರೆ ಬಿಳಿ ಚುಕ್ಕೆ. ಆ ಒಟ್ಟು ಒಂದು ಚುಕ್ಕೆಯನ್ನು ಮಾತ್ರ ನೋಡುವಂಥದ್ದು. ನಿಮ್ಮ ಮನಸ್ಸನ್ನು ನಿಲ್ಲಿಸ್ಕೊಳ್ಬೇಕಾದ್ರೆ ನಿಮ್ಮ ಕಣ್ಣಿನ ದೃಷ್ಟಿ, ಎರಡೂ ಕಣ್ಣಿನ ದೃಷ್ಟಿ ಆ ಒಂದು ಚುಕ್ಕೆಯನ್ನೇ ಗಮನಿಸ್ತಾ ಇರಬೇಕು. ಗಮನಿಸುವಂತಹ ಕಾಲದಲ್ಲಿ ಶ್ರೀಮಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ 108 ಸತಿ ಜಪಿಸಬೇಕು. ಆ ಶ್ರೀಮಂತಕ್ಕಂತಹ ಒಂದೇ ಒಂದು ಬೀಜಾಕ್ಷರಿ ನಿಮ್ಮಲ್ಲಿ ಪೂರ್ತಿ ನರನಾಡಿಗಳಲ್ಲೂ ಸೇರಿಕೊಳ್ಳಬೇಕು. ಆ ಶ್ರೀಮಂತಕ್ಕಂತಹ ಬೀಜಾಕ್ಷರಿನ ಆ ದೃಷ್ಟಿ ಇಟ್ಟು ನೀವು ನೋಡ್ತಕ್ಕಂತಹ ಬಿಂದುನ, ಅಥವಾ ಒಂದು ಹೂವಿನ ಪಾಟಲ್ಲಿ ಒಂದೇ ಒಂದು ಹೂ, ಒಂದು ಕೆಂಪು ಗುಲಾಬಿ, ಜೊತೆಗೆ ಮೊದಲೇ ಹೇಳಿದ್ದೇನೆ, ನೀವು ಕೂತ್ಕೊಳ್ತಕ್ಕಂಥ ಆಸನ, ನೀವು ಕೂತ್ಕೊಳ್ಬೇಕಾಗಿರ್ತಕ್ಕಂಥ ಆಸನ ಕೆಂಪಾಗಿರಬೇಕು. ಕೆಂಪು ಬಣ್ಣದ ಆಸನದ ಮೇಲೆ ತಾವು ಕೂತು ಯಾವುದೇ ಅನುಷ್ಠಾನಗಳನ್ನು ಮಾಡಿದ್ರೂ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಆ ಫಲವನ್ನು ಸಿದ್ಧಿಸ್ಕೊಳ್ಬಹುದು. ಯೋಗ ಸಿದ್ಧಿಗೆ ಕೆಂಪು ವಸ್ತ್ರ, ಕೆಂಪು ಆಸನ ಇದು ಬಹಳ ಬೇಗ ಅನುಕೂಲ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂತಹ ನಾಡಿಗಳು, ಆ ನಾಡಿಗಳು ಶುದ್ಧಿ ಆಗಬೇಕಾದ್ರೆ, ಜೊತೆಗೆ ಒಂದೊಂದು ಚಕ್ರಗಳು, ಆಜ್ಞಾಚಕ್ರವಿರಬಹುದು, ಪ್ರತಿಯೊಂದು ಚಕ್ರಗಳಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಷಟ್ಚಕ್ರಗಳಿಗೂ ಒಂದು ಕಾಂತಿ, ಒಂದು ಶಕ್ತಿ ಬರಬೇಕಾದ್ರೆ ಕೆಂಪು ವಸ್ತ್ರ ಹಾಕ್ಕೊಂಡು ಕೆಂಪುದಾದಂಥ ಒಂದು ಆಸನದ ಮೇಲೆ ಕೂತು ಅನುಷ್ಠಾನ ಮಾಡೋದ್ರಿಂದ ಅನುಕೂಲ, ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ದೃಷ್ಟಿಯನ್ನು ಆ ಚುಕ್ಕೆಯ ಮೇಲೆ ನಿಲ್ಲಿಸಿ. ಕಪ್ಪು ಚುಕ್ಕೆ ಅಥವಾ ಬಿಳಿ ಚುಕ್ಕೆ ಅಥವಾ ಒಂದು ಹೂ,
ಅದರ ಮೇಲೆ ನೆನೆಸಿ ಶ್ರೀಮಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ. ಪ್ರತಿದಿನ ಬೆಳಿಗ್ಗೆ 2 ಕಡಲೆಕಾಳು, 2 ಕಡಲೆಕಾಳನ್ನು ರಾತ್ರಿ ನೀರನ್ನು ನೆನೆಸಿ ಬೆಳಿಗ್ಗೆ ಆ 2 ಕಡಲೆಕಾಳನ್ನ ನೀರು ತಾಮ್ರದ ತಂಬಿಗೆಯಲ್ಲಿರ್ತಕ್ಕಂಥ ನೀರು ಕುಡಿಬೇಕು. 2 ಕಡಲೆಕಾಳನ್ನ ದವಡೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಅಗದು ಅದರ ರಸವನ್ನು ತೆಗೆದುಕೋಬೇಕು. ಕಡಲೆಕಾಳು ಜಾಸ್ತಿ ತಗೋಬೇಡಿ, 2 ಕಡಲೆಕಾಳು, 2 ಕಡಲೆಕಾಳು, ತಾಮ್ರದ ತಂಬಿಗೆಯಲ್ಲಿರ್ತಕ್ಕಂಥ ನೀರು, ಆ ಒಂದು ಬಿಂದು ಅಂದರೆ ಒಂದೇ ಒಂದು ಬಿಂದು ಆಗಲಿ, ಒಂದು ಕಪ್ಪು ಚುಕ್ಕೆ ಅಥವಾ ಬಿಳಿ ಚುಕ್ಕೆ, ಒಂದು ರೋಸಾ ಹೂವು, ಅದನ್ನು ದೃಷ್ಟಿ ಇಟ್ಟು ನೋಡ್ತಕ್ಕಂಥದ್ದು. 1008 ಸತಿ ಶ್ರೀಮಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು. ಯಾವಾಗೇ ಕೋಪದ ಸನ್ನಿವೇಶ ಇರಲಿ, ನಿಮ್ಮನ್ನ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಆತ ಉದ್ವಿಗ್ನವಾಗಿ ಆತ ಕೋಪಿಷ್ಠನಾಗಿದ್ದರೆ, ಅಥವಾ ನೀವೇ ಕೋಪ ತಂದುಕೊಂಡು ಇಲ್ಲದ ರೀತಿ ನಿಮ್ಮ ಪರಿಸ್ಥಿತಿ ಆಗುವಂಥ ಸನ್ನಿವೇಶ ಎದುರಾಗಿದ್ದರೆ, ಈ ಶ್ರೀಮಂತಕ್ಕಂಥ ಬೀಜಾಕ್ಷರಿನ ಆ ಸಮಯದಲ್ಲಿ 21 ಅಥವಾ 54 108 ಬಾರಿ ನೀವು ಆ ಶ್ರೀಮಂತಕ್ಕಂಥ ಮಂತ್ರವನ್ನು ನೀವು ಪಠನೆ ಮಾಡ್ತಾ ಶುರು ಮಾಡಿಬಿಟ್ರೆ ಎಂಥ ಕೋಪದ ಸನ್ನಿವೇಶ ಆದರೂ ಪೂರ್ತಿ ತಾಳ್ಮೆ ಆಗುತ್ತೆ, ತಾಮಸ ಆಗುತ್ತೆ. ಮನುಷ್ಯ ಕೋಪವನ್ನು ಮರೆತು ಆ ಬಾಂಧವ್ಯ, ಆ ಪ್ರೀತಿ, ವಿಶ್ವಾಸ, ಸ್ನೇಹದಲ್ಲಿ ತನ್ನ ಮುಖವನ್ನು ತೋರಿಸಿದ್ರೆ, ತನ್ನ ಮುಖದಲ್ಲಿರ್ತಕ್ಕಂಥ ಮಂದಹಾಸವನ್ನು ತೋರಿಸಿದ್ರೆ ಖಂಡಿತ ಎಂಥ ಅಸಾಧ್ಯವಾದ್ದಾದರೂ ಸಾಧನೆ ಆಗುತ್ತೆ. ಆದರೆ ಕೆಲವು ಸರ್ತಿ ಕೋಪ ಬರುತ್ತೆ, ಕೋಪಕ್ಕೆ ನಾವು ಗುರಿ ಆಗ್ತೀವಿ, ಕೋಪ ಬಂದೇ ಬರಬೇಕು, ಜೊತೆಗೆ ಆ ಮುಖದ ವರ್ಚಸ್ಸನ್ನು ನಾವು ನಮಗೆ ಗೊತ್ತಿಲ್ಲದಂಥ ರೀತಿ ಚೇಂಜ್ ಆಗ್ತಿರುತ್ತೆ. ಅಂಥ ಪರಿಸ್ಥಿತಿಯಲ್ಲೂ ಸಹಿತ ಈ ಬೀಜಾಕ್ಷರಿ ಮಂತ್ರ, ನೀವು ಬೆಳಗಿನ ನಿಮ್ಮ ನಿತ್ಯ ಕರ್ಮಾನುಷ್ಠಾನ, ಈ ಅನುಷ್ಠಾನದ ಫಲ ಸಂಪೂರ್ಣವಾಗಿ ನಿಮ್ಮನ್ನು ದಾರಿಗೆ ತಂದುಕೊಳ್ಳುತ್ತೆ, ನಿಮಗೆ ಬೇಕಾದಂತಹ ರೀತಿ ವರ್ಚಸ್ಸನ್ನು ಕೊಡುತ್ತೆ. ಅದಕ್ಕೋಸ್ಕರ ಯಾರೊಬ್ಬರಿಗೆ ಕೋಪ ಜಾಸ್ತಿ ಇದೆಯೋ, ಕೋಪ ಎಲ್ಲರಿಗೂ ಇರುತ್ತೆ, ಕೋಪ ಯಾರಿಗಿರಲ್ಲ ಅಂತಲ್ಲ, ಎಲ್ಲರಿಗೂ ಇರುತ್ತೆ. ಆದರೆ ನಾವು ಮಾಡ್ತಕ್ಕಂಥ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಇದರ ಯಶಸ್ಸು ಎಲ್ಲರಿಗೂ ಸಿಗುತ್ತೆ. ಒಳ್ಳೆಯದಾಗಿ. ಗುರುಜಿ, ಇವತ್ತಿನ ದಿನಗಳಲ್ಲಿ ಹೆಚ್ಚು ಕೋಪ ಬರುವಕ್ಕೆ ಕಾರಣ ಅಂತಂದ್ರೆ ಆಫೀಸ್ನಲ್ಲಿ ಕೆಲಸದ ಒತ್ತಡ, ಅದನ್ನ ಆಫೀಸ್ನಲ್ಲಿ ಹೆಚ್ಚು ಆಫೀಸ್ನಲ್ಲಿ ಕೆಲಸದ ಒತ್ತಡ ಗುರುಜಿ, ಅದನ್ನ ತಂದು ಮನೇಲಿ ಹೆಂಡತಿ ಮೇಲೆ ಹಾಕುವಂಥದ್ದು, ಮಕ್ಕಳ ಮೇಲೆ ಆ ಕೋಪವನ್ನು ತೋರಿಸುವಂಥದ್ದು ಅಂತ, ಅಂಥವ್ರಿಗೆ ಏನು ಹೇಳ್ತೀರಾ ಅಂತ ಗುರುಜಿ? ನೀನು ಹೇಳೋದು ಈ ಭಾಗ. ಬೆಳಿಗ್ಗೆ ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಹೆಂಡತಿ ಕಾಫಿ ಕೊಡೋದು ಅರ್ಧ ಗಂಟೆ ಲೇಟ್ ಆಗಿ, ಅಥವಾ ಮನೆಯಲ್ಲಿ ಮಕ್ಕಳು ಏನಾದ್ರು ಅಡ್ಡ ಬಂದು ಇನ್ನೇನೋ ಬೇಕು ಅಂತ ಅಪೇಕ್ಷೆ ಪಟ್ಟು ಆ ಅಪೇಕ್ಷೆ ಈಡೇರಿಸೋಕ್ಕಾಗದಿರ ಇದ್ದಾಗ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಜೊತೆಲಿರ್ತಕ್ಕಂಥವ್ರ ಮೇಲೆ ಕೂಗಾಡೋದು ಇದೆಯಲ್ಲ, ಅದರಿಂದ ಕೋಪ ಎಲ್ಲಿ ಶುರುವಾಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಕೋಪನೇ ಬರ್ದಿದ್ದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಆ ಸನ್ನಿವೇಶಕ್ಕೆ ಇದೇ ಉತ್ತರ ಮಾಡಿ. ಒಳ್ಳೆಯದಾಗಲಿ.